ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮೈ ಎಕ್ಸಾಮ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಲ್ಲಿಕಾರ್ಜುನ. ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು 2024ರ TETಗೆ ಸಂಬಂಧಪಟ್ಟ ಹಾಗೆ, ಕರ್ನಾಟಕ TETಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ 2023ರಲ್ಲಿ ಅಂದರೆ ಪ್ರೀವಿಯಸ್ ಮೊದಲು ನಡೆದಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯ ಇತಿಹಾಸ ಸಮಾಜ ವಿಭಾಗ, ಸಮಾಜ ವಿಜ್ಞಾನ ಏನೈತಲ್ರಿ, ಸಮಾಜ ವಿಜ್ಞಾನದ ಒಳಗಿಂದು ಇತಿಹಾಸ ವಿಭಾಗದ ಪ್ರಶ್ನೆಗಳನ್ನು ಏನು ಮಾಡೋಣ, ಇಲ್ಲಿ ಅನಲೈಸಿಸ್ ಮಾಡ್ತಾ ಹೋಗ್ತೀವಿ. ಸಂಪೂರ್ಣವಾಗಿ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನೀವು ಕ್ಲಾಸನ್ನು ಕೊನೆಯವರೆಗೂ ನೋಡ್ರಿ. ಹಾಗೆ ಇದೇ ಮೊದಲ ಬಾರಿಗೆ ನೀವೇನಾದರೂ ಮೈ ಎಕ್ಸಾಮ್ ವರ್ಲ್ಡ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿರಿ. ನಿಮ್ಮ ಸಪೋರ್ಟ ನಮ್ಗೆ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸ್ ಮಾಡೋಕ್ಕೆ ಬೂಸ್ಟ್ ಆಗ್ತದೆ. ಓಕೆ, ಇಲ್ಲಿ ಮೊದಲ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಮೊದಲ ಪ್ರಶ್ನೆ ನೋಡ್ರಿ, ಯಜ್ಞ ಆಚರಣೆಯ ಕ್ರಮಗಳನ್ನು ವಿವರಿಸುವ ವೇದದ ಭಾಗ. ಯಜ್ಞ ಆಚರಣೆಯ ಕ್ರಮಗಳನ್ನು ವಿವರಿಸುವ ವೇದದ ಭಾಗ ಯಾವುದಾಗಿರ್ತದಂತ ಪ್ರಶ್ನೆ ಬಂದಿತ್ತು. ಓಕೆನಾ, ಅದು ನಾ ಏನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ಪ್ರಶ್ನೆ ಯಾವ ರೀತಿ ಇತ್ತು ಅದೇ ಥರ ಎತ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡ್ರಿ, ಆನ್ಸರ್ ನೀವು ಎಲ್ಲರೂ ತಿಳ್ಕೊಂಡಿರ್ತೀರಿ. ಆನ್ಸರ್ ಯಾವುದಂತ ಆಲ್ರೆಡಿ ನೋಡೇ ಇರ್ತೀರಿ. ಆಪ್ಷನ್ 1 ಏನದ, ಬ್ರಾಹ್ಮಣ. 2 ಸಂಯುತ. 3 ಏನದ, ಅರಣ್ಯಕ. 4 ಉಪನಿಷತ್ತು. ಇದರೊಳಗೆ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ ಅಂದ್ರೆ ಬ್ರಾಹ್ಮಣ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ. ಓಕೆ, ಹಾಗಾದ್ರೆ ಈ ಬ್ರಾಹ್ಮಣ ಅಂದ್ರೆ ಏನ್ರಿ? ಈ ಬ್ರಾಹ್ಮಣ ಅಂದ್ರೆ ಏನಪ್ಪ ಅಂತಂದ್ರೆ ಪ್ರತಿಯೊಂದು ಸಂಹಿತೆಗೆ ಧಾರ್ಮಿಕ ಆಚರಣೆಗಳ ಬಗ್ಗೆ ವಿವರಣೆಗಳನ್ನು ನೀಡುವ ಅವಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಬ್ರಾಹ್ಮಣಗಳು ಅಂತೇಳಿ ಕರಿತೀವಿ. ಈ ಸಂಹಿತಗಳು ಏನು ಅದಾವಲ್ಲ, ಈ ಸಂಹಿತಗಳಿಗೆ ಬ್ರಾಹ್ಮಣಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ವಿವರಣೆಗಳನ್ನು ನೀಡ್ತಾ ಬರ್ತಾವ. ಆಮೇಲೆ ಪ್ರತಿಯೊಂದು ಬ್ರಾಹ್ಮಣವು ಒಂದು ಅರಣ್ಯಕ ಮತ್ತು ಒಂದು ಉಪನಿಷತ್ತನ್ನು ಹೊಂದಿರ್ತದ. ಇಲ್ಲಿ ಎಕ್ಸ್ಪ್ಲೇನ್ ಒಳಗಾದ, ಬರ್ರಿ ಸ್ನೇಹಿತರೆ ನೋಡೋಣ. ನೋಡ್ರಿ, ಬ್ರಾಹ್ಮಣ ಅಂದ್ರೆ ಏನಪ್ಪ ಅಂತ ಏನು ಹೇಳಿದೆ ನಾನು, ಪ್ರತಿಯೊಂದು ಸಂಹಿತೆಗೆ ಧಾರ್ಮಿಕ ಆಚರಣೆಗಳ ಬಗ್ಗೆ ವಿವರಗಳನ್ನು ನೀಡುವುದು ಯಾವುದು, ಬ್ರಾಹ್ಮಣ. ಇಲ್ಲಿ ಪ್ರತಿಯೊಂದು ಬ್ರಾಹ್ಮಣವು ಒಂದು ಅರಣ್ಯಕ ಮತ್ತು ಒಂದು ಉಪನಿಷತ್ತನ್ನು ಒಳಗೊಂಡಿರ್ತದೆ. ಹೌದಾ? ಆಮೇಲೆ ಸಂಯುತ ಅಂದ್ರೆ ಏನ್ರಿ? ಸಂಯುತ ಅಂದ್ರೆ 4 ವೇದಗಳನ್ನು ನಾವು ಏನಂತ ಕರಿತೀವಿ ಅಂದ್ರೆ ಸಂಯುತ ಅಂತ ಕರಿತೀವಿ. 4 ವೇದಗಳಂತ ಎಲ್ಲರಿಗೂ ಗೊತ್ತೇ ಇರ್ತಾವೆ. ಒಂದ್ಸಲ ರೀಕಾಲ್ ಮಾಡ್ಕೊಂಡ್ರೆ ಸಾಕು. ಓಕೆನಾ? ಇಲ್ಲಿ ಅರಣ್ಯಕ ಅಂದ್ರೆ ಏನ, ಇದನ್ನ ಯಾಕೆ ಓದ್ಬೇಕಾದ್ರೆ ಎಲ್ಲವೂ 8th ಬುಕ್ಕಲ್ಲಿ ಇದೇ ಥರ ಸೆಂಟೆನ್ಸ್ ಅದಾವ ಸ್ನೇಹಿತರೆ. 8th ಬುಕ್ನಲ್ಲಿರೋ ಸೆಂಟೆನ್ಸ್ಗಳನ್ನು ನಾನು ತೆಗೆದುಕೊಂಡು ಬಂದಿದ್ದೀನಿ. ಓಕೆನಾ? ಇದು 8th ಬುಕ್ಕಲ್ಲಿದೆ ನೋಡ್ರಿ, ಪೇಜ್ ನಂಬರ್ 15, ಪೇಜ್ ನಂಬರ್ 15. ಆ ಪೇಜ್ ಒಳಗೆ ಇದೆ ಸ್ನೇಹಿತರೆ. ಓಕೆನಾ? ಇಲ್ಲಿ ಅರಣ್ಯಕಗಳು ಅಂತಂದ್ರೆ ಏನಪ್ಪಾ ಅಂದ್ರೆ ಅರಣ್ಯದಲ್ಲಿ ವಾಸಿಸುತ್ತಿದ್ದ ಋಷಿಗಳಿಗೆ ಅಗತ್ಯವಾದ ಅತೀಂದ್ರಿಯ ಉಪದೇಶಗಳು ಅರಣ್ಯಕದಲ್ಲಿ ಕಂಡು ಬರ್ತಾ ಇವೆ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಇಲ್ಲಿ ಉಪನಿಷತ್ತು ಬಗ್ಗೆ ನಾವು ಸ್ವಲ್ಪ ಡೀಪಾಗಿ ಹೋಗ್ಬೇಕಾಗ್ತದ. ಯಾಕಂದ್ರೆ ಉಪನಿಷತ್ ಮೇಲೆ ಸ್ವಲ್ಪ ಪ್ರಶ್ನೆಗಳನ್ನು ತಿರುವಮುರುವ ಮಾಡಿ ಕೇಳುವಂಥ ಚಾನ್ಸ್ ಇರ್ತದ. ಗುರುವಿನ ಬಳಿ ಕುಳಿತು ಕಲಿಯುವ ನಿಗೂಢವಾದ ಜ್ಞಾನವನ್ನು ನಾವು ಏನಂತ ಕರಿತೀವಿ ಅಂದ್ರೆ ಉಪನಿಷತ್ತು ಅಂತೇಳಿ ಕರಿತೀವಿ. ಈ ಉಪನಿಷತ್ತುಗಳಲ್ಲಿ ಪ್ರತಿಪಾದಿಸಿದ ತತ್ವಗಳನ್ನು ನಾವು ಏನಂತ ಕರಿತೀವಿ ಅಂದ್ರೆ ವೇದಾಂತಗಳು ಅಂತೇಳಿ ಕರಿತೀವಿ. ವೇದಾಂತಗಳು ಅಂತ ಕರಿತೀವಿ. ಓಕೆನಾ? ಇಲ್ಲಿ ಉಪನಿಷತ್ತುಗಳನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರಿಸಿದ ಮೊಘಲ್ ದೊರೆ ಯಾರಪ್ಪ ಅಂತಂದ್ರೆ ದಾರಾ ಶಿಕೋ. ಇವ್ರೇನು ಮಾಡ್ತಾರಂದ್ರೆ ಉಪನಿಷತ್ತುಗಳನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಿರ್ತಾರೆ. ಇಲ್ಲಿ ಒಟ್ಟು ಉಪನಿಷತ್ತುಗಳು ಎಷ್ಟು ಕಂಡು ಬರ್ತಾವಪ್ಪ ಅಂತಂದ್ರೆ 400 ಕಂಡು ಬರ್ತಾವ. ಇದರೊಳಗೆ ಪ್ರಮುಖವಾದವುಗಳು ಎಷ್ಟಪ್ಪ ಅಂತಂದ್ರೆ 108. ಓಕೆನಾ? 108 ಪ್ರಮುಖವಾದ ಉಪನಿಷತ್ತುಗಳು ಕಂಡು ಬರ್ತಾವ. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ನೋಡ್ರಿ, ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ ಎಂಬ ನಾಟಕಗಳನ್ನು ರಚಿಸಿದವರು ಯಾರು? ನೋಡ್ರಿ, ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ ಎಂಬ ನಾಟಕಗಳನ್ನು ರಚಿಸಿದವರು ಯಾರು? ನೋಡ್ರಿ, 1ನೇ ಆಪ್ಷನ್ ಏನದ, ಮಹೇಂದ್ರ ಪಾಲ. 2ನೇ ಆಪ್ಷನ್ನು ಹೇಮಚಂದ್ರ. 3ನೇ ಆಪ್ಷನ್ನು ಭವಭೂತಿ. 4ನೇ ಆಪ್ಷನ್ ಏನದ, ರಾಜಶೇಖರ. ನೀವೆಲ್ಲರೂ ಗೆಸ್ ಮಾಡೇ ಇರ್ತೀರಿ.
ಆಪ್ಷನ್ ಯಾವುದಾಗ್ಬೋದು ಇಲ್ಲಿ ರಾಜಶೇಖರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ. ಇಲ್ಲಿ ಏನಪ್ಪ ಅಂದ್ರೆ ಈ ಹೇಮಚಂದ್ರ ಏನು ಬರೀತಾರಪ್ಪ ಅಂತಂದ್ರೆ ಹೇಮಚಂದ್ರ ಏನು ಬರೀತಾನ ಕಾವ್ಯ ಮೀಮಾಂಸೆ ಏನ್ರಿ ಕಾವ್ಯ ಮೀಮಾಂಸೆಯನ್ನು ಬರೆದಿರ್ತಾರೆ. ಓಕೆನಾ. ಈ ಮಹೇಂದ್ರ ಪಾಲ ಏನು ಬರೆದಿರ್ತಾರ ಕಾವ್ಯ ಮೀಮಾಂಸೆಯನ್ನು ಬರೆದಿರ್ತಾರ. ಈ ಹೇಮಚಂದ್ರ ಏನು ಬರೆದಿರ್ತಾರ ಅಂದ್ರೆ ಕುಮಾರಪಾಲ ಚರಿತ ಏನ್ರಿ ಕುಮಾರಪಾಲ ಚರಿತವನ್ನ ಯಾರು ಬರೆದಿರ್ತಾರ ಹೇಮಚಂದ್ರ. ಆಮೇಲೆ ಭವಭೂತಿ ಏನು ಬರೆದಿರ್ತಾರ ಅಂದ್ರೆ ಮಹಾವೀರ ಚರಿತ. ಭವಭೂತಿ ಇದೇನ್ರಿ ಭವಭೂತಿದ ಮಹಾವೀರ ಚರಿತ ಭವಭೂತಿಯ ಮಹಾವೀರ ಚರಿತ ಭವಭೂತಿ ಏನು ಬರೆದಿರ್ತಾನೋ ಮಹಾವೀರ ಚರಿತ. ಮತ್ತು ಇವ್ರು ಇನ್ನೊಂದು ಕೃತಿ ಬರೀತಾರ ಉತ್ತರ ರಾಮಚರಿತ ಏನ್ರಿ ಉತ್ತರ ರಾಮಚರಿತವನ್ನು ಬರೆದಿರ್ತಾರ ಯಾರ್ರಿ ಭವಭೂತಿ. ಇಲ್ಲಿ ರಾಜಶೇಖರಿಂದ ನೀವು ಗಮನಿಸಿದ್ರಿ ರಾಜಶೇಖರ ಏನು ಬರೆದಿರ್ತಾನ ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿಗಳನ್ನು ಬರೆದಿರ್ತಾನ. ಈ ರಾಜಶೇಖರ ಯಾರಪ್ಪ ಅಂತಂದ್ರೆ ಗುರ್ಜರ ಬರ್ತಾರಲ್ಲ ಗುರ್ಜರ ಪ್ರತಿಹಾರರ ಆಸ್ಥಾನದ ಕವಿಯಾಗಿರ್ತಾನ. ಯಾರ್ರಿ ಗುರ್ಜರ ಆಸ್ಥಾನದ ಕವಿಯಾಗಿರ್ತಾನ. ಹಾಗಾದ್ರೆ ಇವ್ರು ಎಲ್ಲರೂ ನಾವು ಗಮನಿಸಿದಾಗ ಇವ್ರು ಯಾರಪ್ಪ ಅಂತಂದ್ರೆ ರಜಪೂತ ಮನೆತನದಲ್ಲಿ ಇರ್ತಕ್ಕಂತಹ ಕವಿಗಳು. ಯಾರ್ರಿ ರಜಪೂತ, ಉತ್ತರ ಭಾರತದಾಗ ರಜಪೂತ ಮನೆತನಗಳು ಬರ್ತಾವ. ಈ ರಜಪೂತರ ಕೊಡುಗೆಗಳು ಸಾಹಿತ್ಯಕ್ಕೆ ರಜಪೂತರ ಕೊಡುಗೆಗಳು ಏನದಾವಪ್ಪ ಅಂತಂದ್ರೆ ನೋಡ್ರಿ ಒಂದೊಂದಾಗಿ ಹೇಳ್ಕೋತ ಬರ್ತೀನಿ. ಕೊಡುಗೆಗಳು ಏನದಾವಪ್ಪ ಅಂತಂದ್ರೆ ಒಂದು ನಿಮ್ಮ ಯಾವುದು ಬುಕ್ ಅದು 9th ನೋಡ್ರಿ 9th ಬುಕ್ ಪೇಜ್ ನಂಬರ್ 10 ಪೇಜ್ ನಂಬರ್ 10ನೇ ಪೇಜ್ ಒಳಗೆ ಇವು ಎಲ್ಲ ಸೀರಿಯಲ್ ಒಂದು ಪ್ಯಾರದೊಳಗೆ ಕೊಟ್ಟನ್ ರಜಪೂತರ ಕೊಡುಗೆಗಳು ಅಂತೇಳಿ. ಇಲ್ಲಿ ಹಾಲಾಯುಧ ಏನ್ರಿ ಹಾಲಾಯುಧ ಏನು ಬರೀತಂದ್ರೆ ಕವಿ ರಹಸ್ಯ ಹಾಲಾಯುಧನ ಕವಿ ರಹಸ್ಯ. ಆಮೇಲೆ ಜಯದೇವ ಯಾರ್ರಿ ಜಯದೇವ ಈ ಜಯದೇವ ಏನು ಬರೀತಾನೆ ಗೀತ ಗೋವಿಂದ ಬರೀತಾನೆ. ಆಮೇಲೆ ಈ ಗೀತ ಗೋವಿಂದವನ್ನು ಸಂಸ್ಕೃತ ಭಾಷೆಗೆ ಭಾಷಾಂತರಿಸಿದವರು ಯಾರಪ್ಪ ಸಂಸ್ಕೃತ ಭಾಷೆಯಿಂದ ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸಿದವರು ಯಾರಪ್ಪ ಅಂದ್ರೆ ಸರ್ ವಿಲಿಯಂ ಜೋನ್ಸ್. ನೆನ್ಪಿಟ್ಕೋರಿ, ಇದು ಎಕ್ಸ್ಟ್ರಾ ಇರಲಿ ನಿಮ್ಮ ಗೌರ್ಮೆಂಟ್ ಬುಕ್ ಒಳಗಿಲ್ಲ, ಆಮೇಲೆ ಇರಲಿ ಎಕ್ಸ್ಟ್ರಾ ಮಾಹಿತಿ. ಓಕೆನಾ. ಇಲ್ಲಿ ಭಾರವಿ ಅಂತಕ್ಕಂಥವ್ರು ಬರ್ತಾರೋ. ಈ ಭಾರವಿ ಏನು ಬರ್ತಾರೆ ಕಿರಾರ್ಥರ್ಜನಿಯ ಏನ್ರಿ ಕಿರಾರ್ಥರ್ಜನಿಯ ಬರಿತಾನ. ಹೌದಾ. ಇದು ಯಾವ ಭಾಷೆದ ಇದು ಕಾವ್ಯ. ಹೌದಾ. ಆಮೇಲೆ ಇನ್ನು ಮಹೇಂದ್ರ ಪಾಲನಂತ ಹೇಳಿನಿ ಕಾವ್ಯ ಮೀಮಾಂಸೆ ಹೇಮಚಂದ್ರ ಕುಮಾರಪಾಲ ಚರಿತ ಭವಭೂತಿಯ ಮಹಾವೀರ ಚರಿತ ಮತ್ತು ಉತ್ತರ ರಾಮಚರಿತ ರಾಜಶೇಖರನ ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ. ರಾಜಶೇಖರ್ ರಚಿಸಿದ ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ ಅಂತ ಇದೇ ಥರ ಸೆಂಟೆನ್ಸ್ ಐತಿ ಬುಕ್ ಒಳಗೆ, ನೀವು ಗಮನಿಸ್ರಿ. ಓಕೆನಾ. ಆಮೇಲೆ ಕಲ್ಹಣ ಬರ್ತಾನ. ಯಾರ್ರಿ ಕಲ್ಹಣನ ಕೃತಿ ಯಾವುದಪ್ಪ ಅಂತಂದ್ರೆ ರಾಜತರಂಗಿಣಿ. ಯಾವ್ದ್ರಿ ರಾಜತರಂಗಿಣಿ. ಕಲ್ಹಣನ ರಾಜತರಂಗಿಣಿ. ಇದು ಯಾವ ಭಾಷೆದೊಳಗೈತಿ ಸಂಸ್ಕೃತ ಭಾಷೆ ಒಳಗೈತಿ. ಯಾವುದು ರಾಜತರಂಗಿಣಿ. ಆಮೇಲೆ ನೆಕ್ಸ್ಟ್ ಯಾರು ಬರ್ತಾರ ಜಯನಿಕ ಬರ್ತಾನ. ಈ ಜಯನಿಕನ ಕೃತಿ ಯಾವ್ದ್ರಿ ಪೃಥ್ವಿರಾಜ ವಿಜಯ. ಯಾವ್ದ್ರಿ ಪೃಥ್ವಿರಾಜ ವಿಜಯ ಜಯನಿಕನ ಪೃಥ್ವಿರಾಜ ವಿಜಯ ಅಂತಕ್ಕಂಥದ್ದು. ಆಮೇಲೆ ಚಾಂದ್ ಬರ್ದಾಯಿ ಬರ್ತಾನ. ಯಾರ್ರಿ ಚಾಂದ್ ಬರ್ದಾಯಿ. ಇದಂತೂ ಎಲ್ಲರಿಗೂ ಗೊತ್ತೇ ಇದ್ದದೈತಿ. ಚಾಂದ್ ಬರ್ದಾಯಿ ಪೃಥ್ವಿರಾಜ್ ರಾಸೋ ಏನ್ರಿ ಪೃಥ್ವಿರಾಜ್ ರಾಸೋ ಅಂತಕ್ಕಂಥದ್ದು. ಓಕೆನಾ. ಆಮೇಲೆ ಬಲ್ಲಾಳ ಬರ್ತಾನ. ಈ ಬಲ್ಲಾಳನ ಭೋಜ ಪ್ರಬಂಧ ಅಂತಕ್ಕಂಥದ್ದು. ಈ ರೀತಿ ನಾವು ಏನು ಮಾಡ್ಬೇಕಂದ್ರೆ ಒಂದು ಪ್ರಶ್ನೆ ಬಂದಿತ್ತಂದ್ರೆ ಅದ್ರ ಸುತ್ತಮುತ್ತ ಪೇಜ್ ಒಳಗೆ ಎಲ್ಲಿ ಕೇಳಲ್ಲ ಅದನ್ನೆಲ್ಲ ನಾವು ಗಮನಿಸ್ತಾ ಇರಬೇಕು. ಆಮೇಲೆ ಈಗ ನಿಮ್ದು ಜೂನ್ 30ಕ್ಕೆ TET ಎಕ್ಸಾಮ್ ಇದೆ ಸ್ನೇಹಿತರೆ. ಹೌದಾ. ಜೂನ್ 30ಕ್ಕೆ TET ಪರೀಕ್ಷೆ ಇರೋದ್ರಿಂದ ಈಗ ನಿಮಗೆ ಕೇವಲ 25 ದಿನಗಳು ಉಳಿದಾವೆ ಅಪ್ರಾಕ್ಸಿಮೇಟ್ಲಿ. ಹೌದಾ. 25 ದಿನ. ಈ 25 ದಿನದ ಒಳಗೆ ನಾವು ಹೆಂಗೆ
ವಿಷಯವನ್ನು ಯಾವ ರೀತಿ ಕವರ್ ಮಾಡಬೇಕು. ಈಗ ಅಷ್ಟು ನಾವು ಬುಕ್ಕ ಹಿಸ್ಟ್ರಿ ಓದ್ತೇನೆಂದ್ರೆ ಆಗಲ್ಲ, ಹೌದಾ. ನಾನು ಒಂದು ಶಾರ್ಟ್ಕಟ್ ಟ್ರಿಕ್ಸ್ ಹೇಳ್ತೀನಿ. ಯಾರ ಹತ್ರ ಆದರೂ ಸೆಕೆಂಡ್ ಪಿ ಯು ಸಿ ಬುಕ್ ಇದೆಯಾ, ಸೆಕೆಂಡ್ ಪಿ ಯು ಸಿ ಇತಿಹಾಸ ಬುಕ್ಕನ್ನು ನೀವು ಓದ್ರಿ. ಯಾಕಂದ್ರೆ ಅದರೊಳಗೆ ಎಲ್ಲ ವಿಷಯ ಆಲ್ಮೋಸ್ಟ್ ಅಲ್ಲಿ 8th 9th 10th 7th ಏನು ಹಿಸ್ಟ್ರಿ ಬರ್ತದಲ್ಲ ಅದು ಎಲ್ಲ ವಿಷಯನೂ ಅಲ್ಲಿ ಕವರ್ ಆಗ್ಯದ ಪಿ ಯು ಸಿ ಬುಕ್ ಒಳಗೆ. ನಿಮಗೆ 25 ಡೇಸ್ ಇದ್ದಾಗ ಟಿ ಇ ಟಿ ಹೆಂಗೆ ಕ್ಲಿಯರ್ ಮಾಡಬೇಕು, ಹಿಸ್ಟ್ರಿ ಸಬ್ಜೆಕ್ಟನ್ನು ಹೆಂಗೆ ಕವರ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಈ ಎಲ್ಲ ಬುಕ್ಕನ್ನು ಓದ್ತಾ ಕೊಡ್ತಾನಂದ್ರೆ ಆಗಲ್ಲ. ನೀವೇನು ಮಾಡಿದ್ರೆ ಪಿ ಯು ಸಿ ಬುಕ್ಕ ಪರ್ಫೆಕ್ಟಾಗಿ ಒಂದು ಸಲ ಓದಿದ್ರೆ ಲೈನ್ ಬೈ ಲೈನ್ ಓದಬೇಕು. ಟಿ ಇ ಟಿ ಅಂದರೆ ಲೈನ್, ಅತಿ ಹೆಚ್ಚಾಗಿ ಅವ್ನು ಫೋಕಸ್ ಮಾಡೋದು ಲೈನ್, ಓಕೆನಾ. ಈ ಥರ ನೀವೇನು ಮಾಡಿರಿ, ಪಿ ಯು ಸಿ ಬುಕ್ಕನ್ನು ಇತಿಹಾಸ ವಿಭಾಗಕ್ಕಾಗಿ ಓದ್ರಿ. ಆಮೇಲೆ ಇನ್ನು ಎಲ್ಲ ಬುಕ್ಗಳನ್ನು ಒಂದು ಕಡೆ ಜಿಯೋಗ್ರಫಿ ಏನು ಮಾಡೋದು, ಒಂದು ಕಡೆ ಎಲ್ಲ ಸಂಗ್ರಹ ಮಾಡಿ ಜಿಯೋಗ್ರಫಿ ಅದರಲ್ಲಿ ಓದಬೇಕು. ಆಮೇಲೆ ಅದೆಲ್ಲ ಪೆಡಗಾಗಿ ಅದು ಇದು ನೀವಾದರೂ ಸ್ಟಡಿ ಮಾಡೇ ಮಾಡ್ತೀರಿ, ಓಕೆನಾ. ಓಕೆ, ನೆಕ್ಸ್ಟ್ ಹೋಗೋಣ್ರಿ. ನೋಡಿರಿ, ಲಲಿತಾದಿತ್ಯ ಮತ್ತು ಮುಕ್ತಪೀಡನ ಬಗ್ಗೆ ಮಾಹಿತಿಯನ್ನು ಒದಗಿಸುವ ಪ್ರಮುಖ ಕೃತಿಗಳು ಯಾವಂದ್ರೆ ಆಪ್ಷನ್ ನೋಡ್ರಿ ಏನದಾವ. ಪೃಥ್ವಿರಾಜ ರಾಸೋ ಮತ್ತು ಮುದ್ರಾ ರಾಕ್ಷಸ, ಬಾಬರ್ನಾಮ ಮತ್ತು ಐನಿ ಅಕ್ಬರಿ, ರಾಜತರಂಗಿಣಿ ಮತ್ತು ತಾರಿಕಿ ಹಿಂದ, ಇನ್ನೊಂದು ಯಾವುದು ಇಂಡಿಕಾ ಮತ್ತು ದೀಪವಂಶ. ನೋಡ್ರಿ, ಲಲಿತಾದಿತ್ಯ ಮತ್ತು ಮುಕ್ತಪೀಡನ ಬಗ್ಗೆ ತಿಳಿಸುವ ಕೃತಿ ಯಾವುದಂದ್ರೆ ಇಲ್ಲಿ ರಾಜತರಂಗಿಣಿ ಮತ್ತು ತಾರಿಕ್ ಇ ಹಿಂದ್ ಅಂತಕ್ಕಂಥ ಕೃತಿಗಳು ಏನು ಮಾಡ್ತಾವ, ಲಲಿತಾದಿತ್ಯ ಮತ್ತು ಮುಕ್ತಪೀಡನ ಬಗ್ಗೆ ತಿಳಿಸ್ತಾವ, ಓಕೆನಾ. ಇಲ್ಲಿ ನಾವು ಏನು ನೋಡಬೇಕಪ್ಪ ಅಂತಂದ್ರೆ ಪೃಥ್ವಿರಾಜ್ ರಾಸೋ. ಈ ಪೃಥ್ವಿರಾಜ್ ರಾಸೋ ಯಾರು ಬರೀತಾರ, ಪೃಥ್ವಿರಾಜ್ ರಾಸೋ ಬರ್ದವ್ರು ಯಾರು, ಇದೇ ಹೇಳಿದೆ ಚಾಂದ್ ಬರ್ದಾಯಿ. ಯಾರು, ಚಾಂದ್ ಬರ್ದಾಯಿ ಅವ್ರು ಬರೀತಾರ. ಇದು ಯಾರ ಬಗ್ಗೆ ತಿಳಿಸ್ತದಪ್ಪ ಅಂತಂದ್ರೆ ಮೂರನೇ ಪೃಥ್ವಿರಾಜ್ ಚೌಹಾಣ್. ಯಾರ್ರಿ, ಮೂರನೇ ಪೃಥ್ವಿರಾಜ್ ಚೌಹಾಣನ ಬಗ್ಗೆ ತಿಳಿಸ್ತದ. ಯಾಕ್ರಿ, ಚೌಹಾಣನ ಬಗ್ಗೆ ಏನು ತಿಳಿಸ್ತದಪ್ಪ ಅಂತಂದ್ರೆ ಕನೌಜರ ರಾಜನಾದ. ಯಾರ್ರಿ, ಕನೌಜರ ರಾಜ ಯಾರ್ರಿ, ಕನೌಜನ ರಾಜ ಯಾರಾಗಿದ್ದ, ಜಯಚಂದ್ರ. ಈ ಜಯಚಂದ್ರನ ಮಗಳಿರ್ತಾಳು, ಈ ಜಯಚಂದ್ರಗ ಸಂಯುಕ್ತಾಳ ಎಂಬ ಮಗಳಿರ್ತಾಳು. ಯಾರ್ರಿ, ಸಂಯುಕ್ತಾಳೆಂಬ ಈ ಜಯಚಂದ್ರನ ಸಂಯುಕ್ತಾಳ ಸ್ವಯಂವರದ ಕುರಿತು ಇದು ತಿಳಿಸ್ತೈತಿ. ಯಾವುದು, ಚಾಂದ್ ಬರ್ದಾಯಿ. ಈ ಮೂರನೇ ಪೃಥ್ವಿರಾಜ್ ಚೌಹಾಣ ಮತ್ತು ಸಂಯುಕ್ತಾಳ ಪ್ರೇಮ ಕಥೆಯನ್ನು ಯಾವ್ದು ತಿಳಿಸ್ತೈತಿ ಅಂದ್ರೆ ಚಾಂದ್ ಬರ್ದಾಯಿ ಬರೆದಿರ್ತಕ್ಕಂತಹ ಪೃಥ್ವಿರಾಜ್ ರಾಸೋ ತಿಳಿಸ್ತೈತಿ ಅಂತಕ್ಕಂಥದ್ದು. ಎಲ್ಲವೂ ನಿಮ್ಮ ಗೋರ್ಮೆಂಟ್ ಬುಕ್ ಒಳಗದ, ನಿಮ್ಮ ಹಾಸ್ಟೆಲ್ ನಮ್ಮ ಗೋರ್ಮೆಂಟ್ ಬುಕ್ಕನ್ನು ಹೌದು. ಓಕೆ, ಇಲ್ಲಿ ಮುದ್ರಾ ರಾಕ್ಷಸ ಅಂತಕ್ಕಂಥದ್ದನ್ನ ನೋಡಬೇಕು. ಈ ಮುದ್ರಾ ರಾಕ್ಷಸವನ್ನು ಬರೆದವ್ರು ಯಾರ್ರಿ, ಈ ಮುದ್ರಾ ರಾಕ್ಷಸ ಬರೆದವ್ರು ಯಾರು, ವಿಶಾಖದತ್ತ. ಯಾರು ಬರ್ತಾರೋ, ವಿಶಾಖದತ್ತ ಬರೆದಿರ್ತಕ್ಕಂತಹ ಮುದ್ರಾ ರಾಕ್ಷಸ. ಇದು ಯಾವ ಭಾಷೆದಾಗ ಐತಪ್ಪ ಅಂತಂದ್ರೆ ಮುದ್ರಾ ರಾಕ್ಷಸ ಸಂಸ್ಕೃತ ಭಾಷೆ ಒಳಗದ ಮುದ್ರಾ ರಾಕ್ಷಸ. ಆಮೇಲೆ ಈ ವಿಶಾಖದತ್ತ ಬರೆದಿರ್ತಕ್ಕಂತಹ ಮುದ್ರಾ ರಾಕ್ಷಸ ಯಾವುದರ ಕುರಿತು ತಿಳಿಸ್ತದೆ ಅಂದ್ರೆ ಗುಪ್ತರ ಇತಿಹಾಸವನ್ನು ತಿಳಿಸ್ತದ. ಗುಪ್ತರ ಇತಿಹಾಸವನ್ನು ತಿಳಿಸ್ತದ. ಆಮೇಲೆ ನೆಕ್ಸ್ಟ್ ಮುಂದುವರೆದ ಏನು ತಿಳಿಸ್ತದೆ ಅಂದ್ರೆ ಚಂದ್ರಗುಪ್ತ ಮೌರ್ಯ. ಯಾರ್ರಿ, ಚಂದ್ರಗುಪ್ತ ಮೌರ್ಯ ಅಧಿಕಾರಕ್ಕೆ ಬಂದಿದ್ದನ್ನ ಕುರಿತು ತಿಳಿಸ್ತದ. ಚಂದ್ರಗುಪ್ತ ಮೌರ್ಯ ಅಧಿಕಾರಕ್ಕೆ ಬಂದಿದ್ದನ್ನ ಕುರಿತು ತಿಳಿಸ್ತದ. ಆಮೇಲೆ ಈ ವಿಶಾಖದತ್ತ ಇನ್ನೊಂದು ಬರಿತಾನ, ಯಾವುದು, ದೇವಿ ಚಂದ್ರಗುಪ್ತಂ. ಯಾವ್ದ್ರಿ, ದೇವಿ ಚಂದ್ರಗುಪ್ತಂ ಅಂತೇಳಿ ಇನ್ನೊಂದು ಕೃತಿ ಬರಿತಾನ. ಒಂದು ಮುದ್ರಾ ರಾಕ್ಷಸ, ಇನ್ನೊಂದು ಯಾವ್ದ್ರಿ, ದೇವಿ ಚಂದ್ರಗುಪ್ತಂ ಅಂತ ಬರಿತಾನ. ಆಮೇಲೆ ನೆಕ್ಸ್ಟ್ ಯಾರು ಬರ್ತಾರ ನೋಡ್ರಿ, ಬಾಬರ್ ನಾಮ. ಈ ಬಾಬರ್ ನಾಮ ಬರ್ದವ್ರು ಯಾರ್ರಿ, ಅವನೇ ಬಾಬರ್ ನಾಮ ಬರ್ದವ್ರು ಯಾರು, ಇಲ್ಲಿ ಮೇಲೆ ಬರಿತಾನೆ ನೋಡ್ರಿ, ಬಾಬರ್ ನಾಮ ಬರ್ದವ್ರು ಯಾರು, ಬಾಬರ್. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಇನ್ನೊಂದು ಹೆಸರಲ್ಲೇ ತುಜುಕ್ ಇ ಬಾಬರಿ ಅಂತ ಕರಿತೀವಿ ನೋಡ್ರಿ. ಏನಂತ ಕರಿತೀವಿ, ತುಜುಕ್ ಇ ಬಾಬರಿ. ಮತ್ತು ನೆಕ್ಸ್ಟ್ ಕ್ವಶನ್ ಪೇಪರ್ದಾಗ ಬಂದ್ರೆ ತುಜುಕ್ ಇ ಬಾಬರಿ ನಾವು ಓದೇ ಇಲ್ರಿ ಸರ್ ಅಂತ ಅನ್ಬಾರ್ದು, ಓಕೆನಾ. ಇಲ್ಲಿ ಬಾಬರ್ ನಾಮ ಓದಿದ್ದದ ಏನ್ರಿ, ತುಜುಕ್ ಇ ಬಾಬರ್ ಬರ್ದಿರ್ತಾನ. ಆಮೇಲೆ ಇನ್ನೊಂದು ಏನ್ರಿ, ಐನಿ ಅಕ್ಬರಿ. ಈ ಐನಿ ಅಕ್ಬರಿಯನ್ನು ಯಾರು ಬರೆದಿರ್ತಾರ, ಅಬುಲ್ ಫಜಲ್. ಐನಿ ಅಕ್ಬರಿ ಬರೆದವ್ರು ಯಾರು, ಅಬುಲ್ ಫಜಲ್ ಏನು ಬರೀತಾನ, ಐನಿ ಅಕ್ಬರಿಯನ್ನು ಬರೆದಿರ್ತಾನ ಅಬುಲ್ ಫಜಲ್. ಆಮೇಲೆ ಇನ್ನು ನೆಕ್ಸ್ಟ್ ನೋಡ್ರಿ, ರಾಜತರಂಗಿಣಿ.
ಈ ರಾಜತರಂಗಿಣಿಯನ್ನ ಯಾರು ಬರೀತಾರ? ಕಲ್ಲಹಣ. ಈ ರಾಜತರಂಗಿಣಿ ಯಾರು ಬರೆದಿರ್ತಾರೋ ಕಲ್ಲಣ ಅಂತಕ್ಕಂಥ ಕಾಶ್ಮೀರ ಕವಿ. ಯಾರ್ರಿ? ಕಾಶ್ಮೀರ ಕವಿ. ಈ ಕಲ್ಲಣ್ಣ ಏನಂತ ಕರಿತೀವಿ ಅಂದ್ರೆ ಕಾಶ್ಮೀರ ಕವಿ ಅಂತ ಕರಿತೀವಿ. ಈ ಕಲ್ಲಣ ಬರೆದಿರ್ತಕ್ಕಂತಹ ರಾಜತರಂಗಿಣಿ ಕೃತಿಯು ಏನು ಮಾಡ್ತಾರೆ? ಕಾಶ್ಮೀರದ ಇತಿಹಾಸ ಕುರಿತು ತಿಳಿಸ್ತದ. ಏನ್ರಿ? ಕಾಶ್ಮೀರದ ಇತಿಹಾಸ ಕುರಿತು ತಿಳಿಸ್ತದ. ಕಾಶ್ಮೀರದ ಇತಿಹಾಸದ ಕುರಿತು ತಿಳಿಸ್ತದ. ಯಾವುದ್ರಿ? ಕಲ್ಲಣ ಬರೆದಿರ್ತಕ್ಕಂತಹ ರಾಜತರಂಗಿಣಿ. ಈ ಕಲ್ಲಣ ಬರೆದಿರ್ತಕ್ಕಂತಹ ರಾಜತರಂಗಿಣಿ ಯಾವ ಭಾಷೆದೊಳಗೈತಂದ್ರ ಸಂಸ್ಕೃತ ಭಾಷೆ ಒಳಗದ. ಯಾವ ಭಾಷೆ ಒಳಗದ? ಸಂಸ್ಕೃತ ಭಾಷೆ ಒಳಗ ಐತಿ. ಯಾವುದು? ರಾಜತರಂಗಿಣಿ. ಆಮೇಲೆ ಇನ್ನು ನಿಮ್ಮ ಮುಂದೆ ಏನೈತ್ರಿ? ತಾರೀಖಿ ಫೆರಿಸ್ತಾ. ಯಾರ್ರಿ? ಇದನ್ನ ಬರ್ದಾರ ಯಾರು? ಫೆರಿಸ್ತಾ ಬರ್ದಿರ್ತಾನ. ಇದು ಏನಮ್ಮ ಲಲಿತಾದಿತ್ಯ ಮತ್ತು ಮುಕ್ತಾಪೀಡನ ಬಗ್ಗೆ ತಿಳಿಸ್ತಾ ಬರ್ತದ. ಆಮೇಲೆ ಇನ್ನು ನೋಡ್ರಿ ಇಂಡಿಕಾವನ್ನ ಯಾರು ಬರೀತಾರ? ಈ ಇಂಡಿಕಾ ಕೃತಿಯನ್ನ ಯಾರು ಬರೀತಾರ ಅಂದ್ರೆ ಮೆಗಸ್ತನಿಸ್ ಇಂಡಿಕಾ ಬರಿತಾನ. ಮೆಗಸ್ತನಿಸ್ನ ಇಂಡಿಕಾ ಇದು ಮೌರ್ಯರ ಇತಿಹಾಸವನ್ನ ತಿಳಿಸ್ತದ. ಮೆಗಸ್ತನಿಸ್ನ ಇಂಡಿಕಾ. ಆಮೇಲೆ ದೀಪವಂಶ ಅಂತ ಬರ್ತದ. ಯಾವ್ದ್ರಿ? ದೀಪವಂಶ. ಈ ದೀಪವಂಶ ಇನ್ನೊಂದು ಇದರೊಡೆ ಬರ್ತದೆ. ಯಾವುದು? ಮಹಾವಂಶ. ದೀಪವಂಶ ಮತ್ತು ಮಹಾವಂಶ. ಇವತ್ತನ್ನ ಏನಂತ ಕರಿತೀವಿ ಅಂದ್ರೆ ಶ್ರೀಲಂಕಾದ ಬೌದ್ಧ ಸಾಹಿತ್ಯ ಕೃತಿಗಳು ಅಂತ ಕರಿತೀವಿ. ಇವೇನ್ರಿ? ಶ್ರೀಲಂಕಾದ ಬೌದ್ಧ ಸಾಹಿತ್ಯ ಕೃತಿಗಳು. ಇವು ಎದ್ರ ಬಗ್ಗೆ ತಿಳಿಸ್ತಾವಂದ್ರ ಇವು ಎದ್ರ ಕುರಿತು ತಿಳಿಸ್ತಾವಪ್ಪ ಅಂತಂದ್ರ ಅಶೋಕನು ಶ್ರೀಲಂಕಾಕ್ಕೆ ಏನ್ರಿ? ಅಶೋಕ ಏನ್ ಮಾಡ್ತಾನಂದ್ರ ಅಶೋಕ ಮಹಾಶಯ ಅಂತ ಕರಿತೀವಿ. ಅಶೋಕ ಮಹಾಶಯ ಏನ್ ಮಾಡ್ತಾನಂದ್ರ ಶ್ರೀಲಂಕಾಕ್ಕೆ ಶ್ರೀಲಂಕಾಗೆ ಬೌದ್ಧ ಧರ್ಮವನ್ನ ವಿಸ್ತರಿಸಿದ ಕುರಿತು ತಿಳಿಸ್ತಾವ. ಶ್ರೀಲಂಕಾಗೆ ಏನ್ ಮಾಡ್ತಾನ? ಬೌದ್ಧ ಧರ್ಮವನ್ನ ವಿಸ್ತರಿಸಿದ ಕುರಿತು ಈ ದೀಪವಂಶ ಮತ್ತು ಮಹಾವಂಶಗಳು ತಿಳಿಸ್ತಾವ. ಇವ್ಯಾವು? ಶ್ರೀಲಂಕಾದ ಬೌದ್ಧ ಸಾಹಿತ್ಯ ಕೃತಿಗಳು. ಇವೆಲ್ಲ ವರ್ಡ್ಗಳು ಎಲ್ಲಿ ಹೊಸದು ಯಾವುದು ಹೇಳಿಲ್ಲ ನಾನು. ಎಲ್ಲ ಎಲ್ಲಿದಾವ ಅಂದ್ರೆ ಗೋರ್ಮೆಂಟ್ ಬುಕ್ ಒಳಗ ಅದಾವು. ಯಾಕಂದ್ರೆ TET ಅಂದ್ರೆ ಗೋರ್ಮೆಂಟ್ ಬುಕ್ ಒಳಗೆ ಏನಿರ್ತೈತಿ ಅದಷ್ಟೇ ನೇರವಾಗಿ ಪ್ರಶ್ನೆ ಕೇಳ್ತಾನ. ಓಕೆನಾ? ನೆಕ್ಸ್ಟ್ ಹೋಗೋಣ್ರಿ. ನೆಕ್ಸ್ಟ್ ನೋಡ್ರಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದವರು ಯಾರು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದವರು ಯಾರು? ಇಲ್ಲಿ ಇದನ್ನೆಲ್ಲ ನೋಡೋಕ್ಕಿಂತ ನಾವು ಪೂರ್ವದೊಳಗ ಸ್ವಲ್ಪ ಇತಿಹಾಸವನ್ನು ಮೆಲುಕು ಹಾಕಿ ಬರಬೇಕಾಗ್ತದ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಇತಿಹಾಸವನ್ನು ಹೇಳ್ತಾ ಹೋಗ್ತೀನಿ, ಸ್ವಲ್ಪ ಲಕ್ಷ ಕೊಟ್ಟ ಕೇಳ್ರಿ. ಏನಾಗ್ತದ? 1757 ಎಷ್ಟರಲ್ಲಿ? 1757ರಲ್ಲಿ ಪ್ಲಾಸಿ ಕದನ ನಡೀತದ. ಏನ್ರಿ? ಪ್ಲಾಸಿ ಕದನ ನಡೀತದ. ಈ ಪ್ಲಾಸಿ ಕದನ ನಡಿಬೇಕಾದ್ರೆ ಕಾರಣಗಳು ಏನೇನಾಗಿದ್ದು ಅಂದ್ರೆ ಇಲ್ಲಿ ನೋಡ್ರಿ, ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾ ಬರ್ರಿ. ಇಲ್ಲಿ 1756ರಲ್ಲಿ ಬಂಗಾಳದ ನವಾಬನಾದ ಅಲಿವರ್ದಿ ಖಾನ. ಯಾರ್ರಿ? ಅಲಿವರ್ದಿ ಖಾನ್. ಈ ಅಲಿವರ್ದಿ ಖಾನ ನಿಧನ ಹೊಂತಾನ. ಈ ಅಲಿವರ್ದಿ ಖಾನ ನಿಧನ ಹೊಂದಿದ ನಂತರ ಅಲ್ಲಿ ಬಂಗಾಳದ ನವಾಬನಾಗಿ ಸಿರಾಜ್ ಉದ್ ದೌಲ್. ಯಾರ್ರಿ? ಸಿರಾಜ್ ಉದ್ ದೌಲ್ ಏನ್ ಮಾಡ್ತಾನ? ಬಂಗಾಳದ ನವಾಬನಾಗಿ ಅಧಿಕಾರವನ್ನ ಸ್ವೀಕರಿಸ್ತಾನ. ಆಮೇಲೆ ಏನಾಗ್ತದೆ ಅಂದ್ರೆ ಈ ಸಿರಾಜುದ್ ದೌಲ ಅಧಿಕಾರಕ್ಕೆ ಬಂದ ನಂತರ ಆ ಬಂಗಾಳದಲ್ಲಿ ಇರ್ತಕ್ಕಂಥ ದಸ್ತಕಗಳ ದುರುಪಯೋಗವನ್ನ ತಡೆ ಹಿಡಿತಾನ. ಏನ್ರಿ? ಇಲ್ಲಿ ದಸ್ತಕ್ ಅಂದ್ರೆ ನಾವು ಏನಂತ ತಿಳ್ಕೊಬೇಕು ನೋಡ್ರಿ. ದಸ್ತಕ್ ಅಂದ್ರೆ ಏನಂದ್ರ ಯಾವುದೇ ತೆರಿಗೆ ಇಲ್ಲದೆ ಸರಕುಗಳನ್ನ ಯಾವುದೇ ತೆರಿಗೆ ಇಲ್ಲದ ಆಮದು ಮಾಡ್ಕೊಳ್ಳೋದು ಮತ್ತು ರಫ್ತು ಮಾಡ್ಕೊಳ್ಳೋದು. ಹೌದಾ? ಹಾಗೆ ಸರಕುಗಳನ್ನ ಸಾಗಣೆ ಮಾಡ್ಲಕ್ಕ ಬೇಕಾದಂತ ಪರವಾನಿಗೆ ಪತ್ರ. ಯಾವ್ದ್ರಿ ಇದು? ಪರವಾನಿಗೆ ಪತ್ರ. ಗೋರ್ಮೆಂಟ್ ಬುಕ್ ಒಳಗ ಯಾವ ಸೆಂಟೆನ್ಸ್ ಐತಿ ಅದೇ ಸೆಂಟೆನ್ಸ್ ಹೇಳ್ತಾ ಇದ್ದೀನಿ. ಯಾವುದೇ ತೆರಿಗೆ ಇಲ್ಲದೆ ಸರಕುಗಳು ಆಮದು ಮತ್ತು ರಫ್ತು ಮಾಡಲು ಹಾಗೂ ಸರಕುಗಳ ಸಾಗಣೆ ಮಾಡಲು ಬೇಕಾದ ಪರವಾನಿಗೆ ಪತ್ರವನ್ನ ನಾವೇನಂತ ಕರಿತೀವಿ ಅಂತಂದ್ರೆ ದಸ್ತಕ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ ಬರ್ಬೋದು, ದಸ್ತಕ್ ಎಂದರೆ. ಹೌದಾ? ಆಮೇಲೆ ಏನ್ ಮಾಡ್ತಾರ ಅಂದ್ರೆ ಬ್ರಿಟಿಷರು ಏನ್ ಮಾಡ್ತಾರೆ? ಫ್ರೆಂಚರ ಭಯದಿಂದ ಕೋಲ್ಕತ್ತಾ ಕೋಟೆಯನ್ನ ನಿರ್ಮಿಸಿ ಅಲ್ಲಿ ಏನ್ ಮಾಡ್ತಾರ? ಪಿರಂಗಿಗಳನ್ನ ಸೆಟ್ ಮಾಡಿಬಿಟ್ಟಿರ್ತಾರ. ಕೋಲ್ಕತ್ತಾ ಕೋಟೆಯನ್ನ ಕಟ್ಟಿ
ಪಿರಂಗಿಗಳನ್ನು ಇಟ್ಟಿರ್ತಾರೆ. ಮೊಹಮ್ಮದ್ ಸಿರಾಜ್ ಅಧಿಕಾರಕ್ಕೆ ಬಂದ ನಂತರ ಏನು ಮಾಡ್ತಾರೆ ಅಂದರೆ ಇಲ್ಲಿ ಕೋಲ್ಕತ್ತಾ ಕೋಟೆಯನ್ನು ವಶಪಡಿಸಿಕೊಳ್ಬೇಕಂತೇಳಿ ಹೋಗ್ತಾನೆ. ಆಮೇಲೆ ಇಲ್ಲಿ ಏನು ಮಾಡ್ತಾನೆ, ಇಲ್ಲಿ ಪಿರಂಗಿಗಳನ್ನು ತೆಗೀರಿ ಅಂತೇಳಿ ಬ್ರಿಟಿಷರಿಗೆ ಹೇಳ್ತಾನೆ. ಈ ಬ್ರಿಟಿಷರು ಯಾಕೆ ಇಟ್ಟು ಈ ಕೋಟೆಯನ್ನು ಬಂದೋಬಸ್ತ್ ಪಚ್ಚಾಗಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಇವರಿಗೆ ಫ್ರೆಂಚರ ಭಯ ಇತ್ತು. ಓಕೆನಾ, ಬ್ರಿಟಿಷರಿಗೆ ಫ್ರೆಂಚರ ಭಯ ಇತ್ತು. ಹೀಗಾಗಿ ಏನು ಮಾಡಿದ್ರು, ಕೋಲ್ಕತ್ತಾ ಕೋಟೆಯನ್ನು ತಾವು ಬಂದೋಬಸ್ತನ್ನಾಗಿ ಮಾಡಿಕೊಂಡು ಇದ್ರು. ಅವಾಗ ಸಿರಾಜುದ್ದೌಲಾ ಕೋಪಗೊಂಡ ಏನು ಮಾಡ್ತಾನೆ ಅಂದರೆ ಕೋಲ್ಕತ್ತಾ ಕೋಟೆಯನ್ನು ಆಕ್ರಮಿಸಲು ಹೋಗ್ತಾನೆ. ಆಕ್ರಮಿಸಲು ಹೋದಂತಹ ಸಂದರ್ಭದಲ್ಲಿ ಏನು ಮಾಡ್ತಾನೆ ಅಂದ್ರೆ 146 ಬ್ರಿಟಿಷ್ ಸೈನಿಕರನ್ನ ಏನು ಮಾಡ್ತಾನೆ, ಬಂಧಿಸ್ತಾನೆ. 146 ಬ್ರಿಟಿಷ್ ಸೈನಿಕರನ್ನ ಬಂಧಿಸ್ತಾನ. ಈ ಬಂಧಿಸಿದ ನಂತರ ಇವರನ್ನ ಒಂದು ಕೋಲೆ ಒಳಗೆ ತಂದು ಹಾಕ್ತಾನ. ಇಲ್ಲಿ ಸತ್ತವರೆಷ್ಟು 123 ಜನ. 123 ಜನ ಸಾಯ್ತಾರ. ಇದ್ರೊಳಗೆ ಉಳಿದವರು ಎಷ್ಟು ಅಂದ್ರೆ 23 ಜನ ಉಳಿತಾರ. ಹಾಗಾಗಿ ಇದನ್ನ ನಾವು ಏನಂತ ಕರಿತೀವಿ, ಈ ಟ್ರಾಜಿಡಿಯನ್ನ ಕಪ್ಪು ಕೋಣೆ ದುರಂತ ಏನ್ರಿ, ಕಪ್ಪು ಕೋಣೆ ದುರಂತ, ಕಪ್ಪು ಕೋಣೆ ದುರಂತ ಅಂತೇಳಿ ಕರಿತೀವಿ. ಕಪ್ಪು ಕೋಣೆ ದುರಂತ, ಬ್ಲ್ಯಾಕ್ ಹೋಲ್ ಟ್ರಾಜಿಡಿ ಅಂತ ಕರಿತೀವಿ ಇಂಗ್ಲಿಷ್ ಒಳಗೆ. ಓಕೆನಾ, ಈಗೆಲ್ಲ ಇಂಥವೆಲ್ಲ ಘಟನೆಗಳು ನಡೀತಾವ. ಇದರಿಂದಾಗಿ ರಾಬರ್ಟ್ ಕ್ಲೈವ್ ಈ ಸಂದರ್ಭದೊಳಗೆ 1757 ಸಂದರ್ಭದೊಳಗೆ ಬಂಗಾಳದ ಗವರ್ನರ್ ಯಾರಾಗಿರ್ತಾರೆ, ರಾಬರ್ಟ್ ಕ್ಲೈವ್ ಆಗಿರ್ತಾನೆ. ಈ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ, ಕೋಪಗೊಂಡ ಏನು ಮಾಡ್ತಾನಂದ್ರೆ ಕೋಪಗೊಂಡ ನಂತರ ಏನು ಮಾಡ್ತಾರೋ ಇಲ್ಲಿ ಮೊಹಮ್ಮದ್ ಸಿರಾಜ್ ಅಲ್ಲ, ಸಿರಾಜುದ್ದೌಲನ ಮೇಲೆ ಯುದ್ಧವನ್ನು ಸಾರ್ತಾರ. ಇದಕ್ಕಿಂತಲೂ ಮುಂಚಿತವಾಗಿ ಏನಾಗಿರ್ತದಪ್ಪ ಅಂತಂದ್ರೆ ಇಲ್ಲಿ ಸಿರಾಜುದ್ದೌಲನಿಗೆ ವಿರೋಧಿಗಳ ಬಣ ಉಂಟಾಗಿರ್ತದ. ಎಲ್ಲಿ ದಸ್ತಗಳ ದುರುಪಯೋಗವನ್ನು ತಡೆ ಹಿಡಿಯುವ ಮತ್ತು ಅಲ್ಲಿ ಅವರಿಗೆ ವ್ಯಾಪಾರಕ್ಕಾಗಿ ಅನುಕೂಲ ಮಾಡದೇ ಇರೋದಕ್ಕಾಗಿ ಅಲ್ಲಿ ಅವನಿಗೆ ವಿರೋಧಿಗಳು ಉಂಟಾಗಿರ್ತಾರೆ. ಹಾಗಾಗಿ ಅಲ್ಲಿ ಪ್ರಮುಖವಾದ ವಿರೋಧಿಗಳು ಯಾರು, ಲೇವಾದೇವಿಗಾರರು ಅಂತ ಬರ್ತಾರೆ. ಬಂಗಾಳದ ಲೇವಾದೇವಿಗಾರರು ಸಿರಾಜುದ್ದೌಲನ ವಿರೋಧಿಗಳು ಯಾರು, ಲೇವಾದೇವಿಗಾರರು ಬರ್ತಾರ. ಯಾರ್ಯಾರ, ಮಾಣಿಕ್ ಚಂದ, ಯಾರು ಬರ್ತಾರೆ, ಮಾಣಿಕ್ ಚಂದ ಯಾರಿ, ಆಮೇಲೆ ಇನ್ನೊಬ್ರು ಯಾರ, ಜಗತ್ ಸೇಠ, ಇನ್ನೊಬ್ರು ಯಾರು ಬರ್ತಾರೋ, ಆಮೇಲೆ ಓಮಿ ಚಂದ ಇವ್ರು ಏನು ಮಾಡ್ತಾರ, ಬಂಗಾಳದ ಲೇವಾದೇವಿಗಾರರು. ನೆನಪಿಟ್ಕೋರಿ. ನೆಕ್ಸ್ಟ್ ಪ್ರಶ್ನೆ ಆಗ್ಬೋದು. ಆಮೇಲೆ ಏನು ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ಸಿರಾಜನ ಸೇನಾಪತಿ ಯಾರಾಗಿರ್ತಾರ, ಮೀರ್ ಜಾಫರ್ ಆಗಿರ್ತಾನೆ. ಯಾರೀ, ಸಿರಾಜನ ಸೇನಾಪತಿ ಯಾರಾಗಿರ್ತಾರೋ ಮೀರ್ ಜಾಫರ್. ಇಲ್ಲಿ ಚಾಣಾಕ್ಷನಾದ ರಾಬರ್ಟ್ ಕ್ಲೈವ್ ಏನು ಮಾಡಿಬಿಡ್ತಾನೆ ಅಂದ್ರೆ ಮೀರ್ ಜಾಫರ್ನ ತನ್ನತ್ತ ಸೆಳ್ಕೊಳ್ತಾನೆ. ಇವನಿಗೆ ತಟಸ್ಥವಾಗಿರುವಂತೆ ಹೇಳ್ಬಿಡ್ತಾನೆ. ಏನ್ರಿ, ತಟಸ್ಥವಾಗಿರುವಂತೆ ಹೇಳ್ಬಿಡ್ತಾನೆ. ಇವ್ ಏನು ಮಾಡಿಬಿಡ್ತಾನೆ, ತಟಸ್ಥ ಆಗಿಬಿಡ್ತಾನೆ. ಸಿರಾಜನ ಸೇನಾಧಿಕಾರಿ ಯಾರು, ಮೀರ್ ಜಾಫರ. ಇಲ್ಲಿ ಬಂಗಾಳದ ಗವರ್ನರ್ ಆಗಿರ್ತಕ್ಕಂಥ ರಾಬರ್ಟ್ ಕ್ಲೈವನಿಗೆ ವಿಧೇಯನಾಗಿ ಏನು ಮಾಡಿಬಿಡ್ತಾನೋ ಮೀರ್ ಜಾಫರ ತಟಸ್ಥನಾಗಿಬಿಡ್ತಾನು. ಹೀಗಾಗಿ 1757 ಜೂನ್ 23ರಂದು ಯುದ್ಧ ನಡೀತದ. ಭೀಕರ ಯುದ್ಧದಲ್ಲಿ ಸಿರಾಜುದ್ದೌಲಾ ಸೋತು ಅಲಿನಗರ ಶಾಂತಿ ಒಪ್ಪಂದ ನಡೀತದ. ಅಲಿನಗರ ಶಾಂತಿ ಒಪ್ಪಂದ ನಡೀತದ. ಈ ಅಲಿನಗರ ಶಾಂತಿ ಒಪ್ಪಂದದೊಳಗೆ ಏನಾಗ್ತದ ಅಂದ್ರೆ ಮೀರ್ ಜಾಫರ ಇದರ ಪ್ರತಿಫಲವಾಗಿ ಏನಾಗ್ತದ, ಮೀರ್ ಜಾಫರ ಬಂಗಾಳದ ನವಾಬನಾಗಿ ನೇಮಕಗೊಳ್ತಾನ. ಬಂಗಾಳದ ನವಾಬನಾಗ್ತಾನ ಯಾರು, ಮೀರ್ ಜಾಫರ. ಆಮೇಲೆ ಈತ ಏನು ಮಾಡ್ತಾನೆ ಅಂದರೆ ಯುದ್ಧ ಪರಿಹಾರವಾಗಿ 17 ಕೋಟಿ 70 ಲಕ್ಷ ರೂಪಾಯಿಗಳನ್ನು ಯುದ್ಧ ಪರಿಹಾರವಾಗಿ ಬ್ರಿಟಿಷರಿಗೆ ಕೊಡ್ತಾನ. ಆಮೇಲೆ ಧನ ಪಿಚಾಚಿಗಳಾದ ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂತಂದ್ರೆ ಈತನಿಂದ ಸಿಕ್ಕಾಪಟ್ಟೆ ದುಡ್ಡನ್ನು ಇಸ್ಕೊಂಡ್ರು. ಆದರೂ ಕರೆ ಇವ್ರದ ಏನಾಗಂಗಿಲ್ಲ, ಆಸೆ ಹರಿ ಹಿಂಗಂಗಿಲ್ಲ ಅಂತೈತಿ ನೋಡ್ರಿ. ನಾವು ಕನ್ನಡೊಳಗೆ ಹರಿ ಹಿಂಗಲಿಲ್ಲ. ಬ್ರಿಟಿಷರ ಆಸೆ ಏನಾಗಲಿಲ್ಲಪ್ಪ ಅಂತಂದ್ರೆ ಹರಿ ಹಿಂಗಲಿಲ್ಲ. ಒಂದು ನಿಮಿಷ ಇದನ್ನೆಲ್ಲ ಕ್ಲಿಯರ್ ಮಾಡ್ತೀನಿ. ಓಕೆನಾ, ಇದು ನೋಡ್ರಿ ಇನ್ನೊಂದು ಗ್ಲಾನ್ಸ್ ಮಾಡೋಣ್ರಿ. 1757 ಪ್ಲಾಸ್ಟಿಕ್ ಅದನ್ನು ನಡೀತೈತೆ ಅನ್ನೋ ಇಶ್ವಿ ಗೊತ್ತಿರಬೇಕು. ಯಾಕಂದ್ರೆ ನೇರವಾದ ಪ್ರಶ್ನೆ ಬರ್ಬೋದು. ಯಾಕಂದರೆ ಒಂದು ಯಾವ ಥರ ಪ್ರಶ್ನೆ ಬರ್ತೈತೆ ಅಂದ್ರೆ ಭಾರತೀಯ ಪೌರತ್ವ ಕಾಯ್ದೆ ಯಾವ ವರ್ಷ ಜಾರಿಗೆ ಬಂತು, ಇಷ್ಟು ಸಿಂಪಲ್ ಕ್ವಶನ್. ಆ ಥರ ಸಿಂಪಲ್ ಪ್ರಶ್ನೆ ಬರ್ತವೆ. ಪ್ಲಾಸ್ಟಿಕ್ ಅದನ್ನು ಯಾವ ವರ್ಷ ನಡೀತು, ಯಾಕಂದ್ರೆ ಅಲ್ಲಿ ಕನ್ಫ್ಯೂಸ್ ಆಗುತ್ತೆ. 1764 ಪ್ಲಾಸ್ಟಿಕ್ ಅದನ್ನು, 1757 ಪ್ಲಾಸ್ಟಿಕ್ ಅದನ್ನು. ಯಾಕಂದ್ರೆ ನಮ್ಮ ಮೈಂಡ್ ಬ್ಲಾಕ್ ಆಗಿಬಿಟ್ಟಿರುತ್ತೆ. ಎಕ್ಸಾಮ್ ಹಾಲ್ನೊಳಗೆ ಹೆಂಗಿರ್ತೈತೆ ಅಂತ ನನಗೆ ಗೊತ್ತೈತೆ. ಓಕೆನಾ.
ಆಮೇಲೆ 1756 ಅಲಿ ವರ್ದಿ ಖಾನ್ ಬಂಗಾಳದ ನವಾಬನಾದಂಥ ಅಲಿ ವರ್ದಿ ಖಾನ್ ನಿಧನ ಆಗ್ತದ. ಆಮೇಲೆ ಅಲ್ಲಿ ಅಧಿಕಾರಕ್ಕೆ ಯಾರು ಬರ್ತಾರ, ಅವನ ಅಳಿಯನಾದ ಸಿರಾಜುದ್ದೌಲ ಅಧಿಕಾರಕ್ಕೆ ಬರ್ತಾನ. ಈತ ಅಧಿಕಾರಕ್ಕೆ ಬಂದ ತಕ್ಷಣವೇ ಏನು ಮಾಡ್ತಾನೆ ಅಂದ್ರೆ ಬಂಗಾಳದಲ್ಲಿ ನಡೀತಕ್ಕಂತಹ ದಸ್ತಕಗಳ ದುರುಪಯೋಗವನ್ನು ರದ್ದು ಮಾಡ್ತಾನೆ. ಈಗ ದಸ್ತಕಗಳು ಅಂದ್ರೆ ಏನಪ್ಪ ಅಂತಂದ್ರೆ ಈಗ ಸರಕುಗಳನ್ನು ಏನು ಮಾಡೋದು, ಸಾಗಣೆ ಮಾಡೋಕೆ ಬೇಕಾದಂತಹ ಪರವಾನಗಿ ಪತ್ರವನ್ನು ನಾವು ಏನಂತ ಕರಿತೀವಿ, ದಸ್ತಕಗಳಂತ ಕರಿತೀವಿ. ಆಮೇಲೆ ಕೋಲ್ಕತ್ತಾ ಕೋಟೆಯನ್ನು ಬ್ರಿಟಿಷರು ಫ್ರೆಂಚರ ಭಯದಿಂದ ಅದನ್ನು ಏನು ಮಾಡಿದ್ರು ಅಂದ್ರೆ ರಕ್ಷಣೆ ಮಾಡ್ಕೊಳಕ್ಕೆ ಅವ್ರು ಪ್ರಯತ್ನ ಮಾಡತ್ತಿದ್ರು. ಅಂಥ ಸಂದರ್ಭದೊಳಗೆ ಅಲ್ಲಿ ಪರಂಗಿಗಳನ್ನು ಇಟ್ಟಿದ್ರು, ಪಿರಂಗಿಗಳನ್ನು ಇಟ್ಟಿದ್ರು. ಆವಾಗ ಮೊಹಮ್ಮದ್ ಸಿರಾಜ್ ಅದನ್ನು ಕಂಡ ಏನು ಮಾಡ್ತಾನೆ, ಅಲ್ಲಿದ ಪಿರಂಗಿಗಳನ್ನು ತೆಗೀರಿ. ಆಮೇಲೆ ಅದೇ ಹೇಳ್ತಾ ಅಲ್ಲಿ ಏನು ಮಾಡ್ತಾನೆ ಅಂದ್ರೆ ಕೋಲ್ಕತ್ತಾ ಕೋಟೆಯ ಮೇಲೆ ಆಕ್ರಮಣ ಮಾಡ್ತಾನೆ. ಆಕ್ರಮಣ ಮಾಡಿ 146 ಬ್ರಿಟಿಷರ್ ಸೈನಿಕರನ್ನು ಬಂಧಿಸಿ ಅವರನ್ನು ಒಂದು ಕೋಣೆ ಒಳಗೆ ಹಾಕ್ತಾನೆ. ಅಲ್ಲಿ ಉಳಿದಂತಹ ಸೈನಿಕರು ಎಷ್ಟಪ್ಪ ಅಂತಂದ್ರೆ 23 ಸೈನಿಕರು ಉಳಿತಾರ. ಹಾಗಾಗಿ 123 ಸೈನಿಕರು ನಿಧನ ಹೊಂದುವುದರಿಂದ ಇದನ್ನು ಏನಂತ ಕರೀತಾರೆ, ಕಪ್ಪು ಕೋಣೆ ದುರಂತ, ಬ್ಲ್ಯಾಕ್ ಹೋಲ್ ಟ್ರೆಜಡಿ ಅಂತ ಕರೀತಾರೆ. ಓಕೆನಾ. ಆಮೇಲೆ ಸಿರಾಜನಿಗೆ ವಿರೋಧಿಗಳು ಇರ್ತಾರೆ, ಲೇವಾದೇವಿಗಾರರು ಅಂತ ಕರೀತಾರೆ. ಬಂಗಾಳದ ಲೇವಾದೇವಿಗಾರರು ಯಾರೀ, ಸಿರಾಜುದ್ದೌಲನ ವಿರೋಧಿಗಳು ಯಾರು, ಮಾಣಿಕ್ ಚಂದ, ಜಗತ್ ಸೇಠ, ಓಮಿ ಚಂದ ಅಂತಕ್ಕಂಥವ್ರು ಇರ್ತಾರ. ಆಮೇಲೆ ಸಿರಾಜನ ಸೇನಾಧಿಪತಿ ಯಾರಿಗಿರ್ತಾರ, ಮೀರ್ ಜಾಫರ್ ಸೇನಾಧಿಪತಿ ಆಗಿರ್ತಾನೆ. ಈತ ಏನು ಮಾಡ್ತಾನೆ, ಬ್ರಿಟಿಷರ ಅಧಿಕಾರದ ಆಸೆಯಿಂದ ಬ್ರಿಟಿಷರಿಗೆ ಮೊರೆ ಹೋಗಿ ಏನು ಹೇಳ್ತಾನೆ, ಸಿರಾಜನಿಗೆ ದ್ರೋಹ ಬಗೆದಿದ್ದರ ಫಲವಾಗಿ ಏನಾಗ್ತದೆ, 1757 ಜೂನ್ 23ರಂದು ಪ್ಲಾಸಿ ಕದನ ನಡೀತದ. ಈ ಪ್ಲಾಸಿ ಕದನ ಯಾವ ಒಪ್ಪಂದದೊಂದಿಗೆ ಕೊನೆಗೊಳ್ತದ, ಅಲಿನಗರ ಶಾಂತಿ ಒಪ್ಪಂದದೊಂದಿಗೆ ಕೊನೆಗೊಳ್ತದ. ಈ ಅಲಿನಗರ ಶಾಂತಿ ಒಪ್ಪಂದದ ಪರಿಣಾಮವಾಗಿ ಮೀರ್ ಜಾಫರ್ ಏನಾಗ್ತಾರ, ಬಂಗಾಳದ ನವಾಬನಾಗಿ ನೇಮಕಗೊಳ್ತಾನ. ಈ ಬಂಗಾಳದ ನವಾಬನಾಗಿ ನೇಮಕಗೊಂಡ ಮೀರ್ ಜಾಫರ್ ಏನು ಮಾಡ್ತಾನಪ್ಪ ಅಂತಂದ್ರೆ 17 ಕೋಟಿ 70 ಲಕ್ಷ ರೂಪಾಯಿಗಳನ್ನು ಯುದ್ಧ ಪರಿಹಾರವಾಗಿ ಬ್ರಿಟಿಷರ ಬೊಕ್ಕಸಕ್ಕೆ ನೀಡ್ತಾನ. ಆದ್ರೂ ಕರೆ ಬ್ರಿಟಿಷರಿಗೆ ಏನಾಗುವುದಿಲ್ಲ, ಇದರ ಆಸೆ ತೀರಂಗಿಲ್ಲ, ಹಣದ ಆಸೆ ತೀರಂಗಿಲ್ಲ. ಓಕೆ, ಇನ್ನು ನೆಕ್ಸ್ಟ್ ಯಾರು ಬಂದ್ರಪ್ಪ ಅಂದ್ರೆ ಬಂಗಾಳದ ನವಾಬನಾಗಿ ಯಾರು ಬಂದರು, ಮೀರ್ ಜಾಫರ್ ಬಂದ. ಇಲ್ಲಿ ಬಂಗಾಳದ ನವಾಬನಾಗಿ ಯಾರು ಬಂದರು, ಮೀರ್ ಜಾಫರ್ ಬಂದ. ಸ್ವಲ್ಪ ಲೆಂದಿ ಐತಿ, ಓಕೆನಾ, ಅಂಡರ್ಸ್ಟ್ಯಾಂಡ್ ಮಾಡ್ತಾ ಹೋಗ್ತೀನಿ. ಓಕೆನಾ, ಆಲ್ರೆಡಿ ಕೇಳಿರ್ತೀರಿ, ಇರ್ಲಿ ಅಂತೇಳಿ ನಾವು ಒಂದ್ಸಲ ಗ್ಲಾನ್ಸ್ ಮಾಡೋಣ ಅಂತೇಳಿ. ಆಮೇಲೆ ಮೀರ್ ಜಾಫರ್ ಬಂಗಾಳದ ನವಾಬನಾಗಿ ನೇಮಕಗೊಳ್ತಾನೆ. ಈತನಿಂದ ಎಲ್ಲವೂ ಏನು ಮಾಡ್ತಾರೆ ಅಂದ್ರೆ ಇಸ್ಕೋತಾರೆ, ಸಾಕನ್ನು ಅಷ್ಟು ಇಸ್ಕೋತಾರೆ. ಈತನ ಹತ್ರ ಕೊಡಾಕ ಏನೂ ಉಳಿಯಂಗಿಲ್ಲ, ಆ ಥರ ಇವ ಬಂದ್ಬಿಡ್ತಾನೆ. ಅವಾಗ ಈತನ ಹತ್ರ ಏನೂ ಕೊಡಾಕ ಏನೂ ಉಳಿದಿಲ್ಲ ಅಂತ ಗೊತ್ತಾದಾಗ ಬಂಗಾಳದ ನವಾಬನನ್ನಾಗಿ ಯಾರು ನೇಮಕ ಮಾಡ್ತಾರೆ, ಈತನ ಅಳಿಯನಾದ ಮೀರ್ ಕಾಸಿಂನನ್ನ ಈತನ ಅಳಿಯನನ್ನಾಗಿ ನೇಮಕ ಮಾಡ್ತಾರೆ. ಈ ಮೀರ್ ಕಾಸಿಂ ಒಬ್ಬ ದಕ್ಷ ಆಡಳಿತಗಾರನಾಗಿರ್ತಾನೆ. ಯಾರು, ಮೀರ್ ಜಾಫರ್ನ ಅಳಿಯನಾದ ಮೀರ್ ಕಾಸಿಂ ದಕ್ಷ ಆಡಳಿತಗಾರನಾಗಿರ್ತಾನೆ. ಈತ ಮೊದಲು ಬಂದಾಗ ಬ್ರಿಟಿಷರಿಗೆ ಏನು ಮಾಡ್ತಾನಂದ್ರೆ, ಬ್ರಿಟಿಷರಿಗೆ ಬದ್ವಾನ, ಚಿತ್ತಗಂಗಾ, ಯಾವ್ಯಾವು ಬದ್ವಾನ, ಚಿತ್ತಗಂಗಾ, ನೋಡ್ರಿ ಚಿತ್ತಗಂಗಾ ಯಾವ ರಾಜ್ಯದಾಗ ಐತತ್ತೆ ಪ್ರಶ್ನೆ ಬಂದೈತಿ. ಚಿತ್ತಗಂಗಾ ಪಶ್ಚಿಮ ಬಂಗಾಳದಾಗ ಐತಿ. ಇಂಥವೆಲ್ಲ ಪ್ರಶ್ನೆಗಳು ಆಗ್ತಿರ್ತಾವೆ. ಓಕೆನಾ. ಚಿತ್ತಗಂಗಾ ಮತ್ತು ಮಿಡ್ನಾಪುರ ಮತ್ತು ಬದ್ವಾನ್ ಪ್ರದೇಶಗಳನ್ನು ಏನು ಮಾಡ್ತಾನೆ, ಬ್ರಿಟಿಷರಿಗೆ ಬಿಟ್ಕೊಡ್ತಾನೆ. ಓಕೆನಾ. ಆಮೇಲೆ ಈ ದಸ್ತಕಗಳ ದುರುಪಯೋಗನ ತಡೆಯಿರ್ಲಕ್ಕ ಈತ ಸಿರಾಜುದ್ದೌಲಗತೆ ಮಾಡಂಗಿಲ್ಲ. ಈತ ಏನು ಮಾಡ್ತಾನಂದ್ರೆ ಇಲ್ಲಿ ದಸ್ತಕಗಳನ್ನ ತೆಗೆದು ಬಿಡ್ತಾನೆ. ಅಲ್ಲಿ ಇರ್ತಕ್ಕಂಥ ತೆರಿಗೆ ಏನಿರ್ತೈತಲ್ಲ ಅದನ್ನು ತೆಗೆದು ಬಿಡ್ತಾನೆ. ವ್ಯಾಪಾರ ಸುಂಕ ಮುಕ್ತಗೊಳಿಸಿಬಿಡ್ತಾನೆ. ಏನು ಮಾಡ್ತಾನೆ, ವ್ಯಾಪಾರವನ್ನು ಸುಂಕ ಮುಕ್ತಗೊಳಿಸಿಬಿಡ್ತಾನೆ. ಬಂಗಾಳದಲ್ಲಿ ವ್ಯಾಪಾರವನ್ನು ಸುಂಕ ಮುಕ್ತಗೊಳಿಸಿಬಿಡ್ತಾನೆ. ಈ ವ್ಯಾಪಾರವನ್ನು ಸುಂಕ ಮುಕ್ತಗೊಳಿಸಿದ್ರಿಂದ ಭಾರತೀಯ ವ್ಯಾಪಾರಿಗಳು ಬ್ರಿಟಿಷರೊಂದಿಗೆ ನೇರ ವ್ಯಾಪಾರಕ್ಕೆ ಇಳಿತಾರೆ. ಹೀಗಾಗಿ ಬ್ರಿಟಿಷರಿಗೆ ಏನಾಗಂಗಿಲ್ಲ, ಅಷ್ಟೊಂದು ಲಾಭ ಆಗೋದಿಲ್ಲ, ಮೊದಲು ಆದಷ್ಟು ಲಾಭ ಆಗೋದಿಲ್ಲ. ಹೀಗಾಗಿ ಏನು ಮಾಡ್ತಾರೆ ಅಂದ್ರೆ ಮೀರ್ ಕಾಸಿಂ ಮೇಲೆ ಬ್ರಿಟಿಷರು ಏನು ಮಾಡ್ತಾರೆ, ಕೋಪಗೊಳ್ತಾರೆ. ಓಕೆನಾ. ಆಮೇಲೆ ಬ್ರಿಟಿಷರು ಮೀರ್ ಕಾಸಿಂನನ್ನು ಏನು ಮಾಡ್ತಾರೆ, ಕೆಳಗಿಳಿಸಿ ಅಧಿಕಾರದಿಂದ ಕೆಳಗಿಳಿಸಿ ಮತ್ತೆ ಯಾರನ್ನ ಅಧಿಕಾರಕ್ಕೆ ತರ್ತಾರೆ ಅಂದರೆ ಮೀರ್ ಜಾಫರ್ನನ್ನು ಅಧಿಕಾರಕ್ಕೆ ತರ್ತಾರೆ. ಬಂಗಾಳದ ನವಾಬನಾಗಿ ಮತ್ತೆ ಯಾರು ಅಧಿಕಾರಕ್ಕೆ ಬರ್ತಾರೆ ಅಂದರೆ ಮೀರ್ ಜಾಫರ್ ಅಧಿಕಾರಕ್ಕೆ ಬರ್ತಾನೆ. ಈತ ಅಧಿಕಾರದಿಂದ ಕೆಳಗಿಳಿದ ನಂತರ ಏನು ಮಾಡ್ತಾನಂದ್ರೆ ಇಲ್ಲಿ ನೆಕ್ಸ್ಟ್ ಎಲ್ಲಿ ಹೋಗ್ತಾನಂದ್ರೆ ಮೊಘಲ್ ಬಾದ್ಶಾಹನಾದಂತಹ 2ನೇ ಶಾ ಆಲಂ, ಮೊಘಲ್ ದೊರೆಯಾದ 2ನೇ ಶಾ ಆಲಂ, ಯಾರೀ 2ನೇ ಶಾ ಆಲಂನೊಂದಿಗೆ ಮತ್ತು
ಔದ್ನ ನವಾಬನಾದ ಯಾರ್ರಿ ಔದ್ನ ನವಾಬನಾದ ಶುಜಾ ಉದ್ ದೌಲ್ ಯಾರ್ರಿ ಶುಜಾ ಉದ್ ದೌಲನೊಂದಿಗೆ ಏನು ಮಾಡ್ಕೋತಾನ ಒಪ್ಪಂದ ಮಾಡ್ಕೊಂಡ ತ್ರಿಕೂಟ ಸೈನ್ಯವನ್ನು ರಚನೆ ಮಾಡ್ತಾನ. ಯಾರು ಮೀರ್ ಕಾಸಿಮ. ಈ ಮೀರ್ ಕಾಸಿಮ್ ತ್ರಿಕೂಟ ಸೈನ್ಯವನ್ನು ರಚನೆ ಮಾಡ್ಕೊಂಡಿದ್ದನ್ನು ಬ್ರಿಟಿಷರು ಸೂಕ್ಷ್ಮವಾಗಿ ಗಮನಿಸ್ತಿರ್ತಾರೆ. ಇಲ್ಲಿ ಏನಾಗ್ತದಂದ್ರೆ ಈ ತ್ರಿಕೂಟ ಸೈನ್ಯ ಯಾವುದು ಒಂದು ಮೊಘಲರ ಬಾದ್ಶಾಹನಾದಂತಹ ಎರಡನೇ ಶಾ ಆಲಂ, ಆಮೇಲೆ ಔದ್ನ ನವಾಬನಾದ ಶುಜಾ ಉದ್ ದೌಲ ಮತ್ತು ಮೀರ್ ಕಾಸಿಮನ ಮಧ್ಯೆ ಏನಾಗ್ತದಂದ್ರೆ 1764ರಲ್ಲಿ ಏನಾಗ್ತದೆ ಬಕ್ಸಾರ್ ಕದನ ನಡೀತದೆ. ಬಕ್ಸಾರ್ ಕದನ ಯಾರ್ಯಾರ ಮಧ್ಯೆ ನಡೀತದೆ? ಹೆಕ್ಟರ್ ಮನ್ರೋ, ಬ್ರಿಟಿಷರ ಸೇನಾಧಿಕಾರಿ ಯಾರಾಗಿರ್ತಾರೋ ಹೆಕ್ಟರ್ ಮನ್ರೋ ಅಂತಕ್ಕಂಥವ್ರು ಇಲ್ಲಿ ಬ್ರಿಟಿಷರ ಸೇನಾಧಿಕಾರಿಯಾಗಿರ್ತಾರೆ. ಇವರ ಮಧ್ಯೆ ಮತ್ತು ಇಲ್ಲಿ ತ್ರಿಕೂಟ ಸೈನ್ಯ ಯಾರು ಮೀರ್ ಕಾಸಿಮ ಮತ್ತು ಶಾ ಆಲಂ ಮತ್ತು ಶುಜಾ ಉದ್ ದೌಲನ ಮಧ್ಯೆ ಯುದ್ಧ ನಡೀತದೆ. ಈ ಯುದ್ಧದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಈ ಯುದ್ಧದಾಗ ಏನಾಗ್ತದೆ ಮೀರ್ ಕಾಸಿಮ ಯುದ್ಧದಲ್ಲಿ ಸೋತು ಶರಣಾಗ್ತಾನ. ಯಾರ್ರಿ ಮೀರ್ ಕಾಸಿಮ ಶರಣಾಗ್ತಾನ. ಆಮೇಲೆ ಇಲ್ಲಿ ಯುದ್ಧದಿಂದ ಶಾ ಆಲಂ ಏನು ಮಾಡ್ತಾನೆ ಇಲ್ಲಿ ಮೀರ್ ಕಾಸಿಮ ಏನಾಗಿರ್ತಾನ ಯುದ್ಧದಿಂದ ಯುದ್ಧ ಭೂಮಿಯಿಂದ ಪಲಾಯನಗೈತಾನ. ಇಲ್ಲಿ ಮೀರ್ ಉದ್ ಯಾರು ಶುಜಾ ಉದ್ ದೌಲ್ ಏನು ಮಾಡ್ತಾನೆ ಶರಣಾಗತಿಯನ್ನು ಸೂಚಿಸ್ತಾನ ಅಂತಕ್ಕಂಥದ್ದು ಗೊತ್ತಿರಬೇಕು. ಇಲ್ಲಿ 1764 ಬಕ್ಸಾರ್ ಕದನ ಯಾವ ಒಪ್ಪಂದದೊಂದಿಗೆ ಎಂಡ್ ಆಗ್ತದಪ್ಪ ಅಂದ್ರೆ ಅಲಹಾಬಾದ್ ಶಾಂತಿ ಒಪ್ಪಂದ. ಯಾವ್ದ್ರಿ? ಅಲಹಾಬಾದ್ ಶಾಂತಿ ಒಪ್ಪಂದ. ಯಾವ ಶಾಂತಿ ಒಪ್ಪಂದ? ಅಲಹಾಬಾದ್ ಶಾಂತಿ ಒಪ್ಪಂದದೊಂದಿಗೆ ಯುದ್ಧ ಏನು ಮಾಡ್ತದೆ ಕೊನೆಗೊಳ್ತದ. ಈ ಅಲಹಾಬಾದ್ ಯುದ್ಧ ಶಾಂತಿ ಒಪ್ಪಂದ ಏನು ನಡೀತದಲ್ಲ ಇದರ ಪರಿಣಾಮವೇ ನಿಮ್ಮ ಪ್ರಶ್ನೆ. ಇಲ್ಲೇನು ಪ್ರಶ್ನೆ ಬಂದಿಲ್ಲ, ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಬರ್ತದೆ. ಇಲ್ಲಿ ಅಲಹಾಬಾದ್ ಶಾಂತಿ ಒಪ್ಪಂದದ ಪರಿಣಾಮಗಳನ್ನು ಅಂತಕ್ಕಂಥದ್ದನ್ನು ನೋಡಿದ್ರೆ ಏನಾಗ್ತದೆ ಅಂದ್ರೆ ಇಲ್ಲಿ ಎರಡನೇ ಶಾ ಆಲಂ ಏನು ಮಾಡ್ತಾನೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಎರಡನೇ ಶಾ ಆಲಂ ಏನು ಮಾಡ್ತಾನೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡ್ತಾನೆ. ಆಮೇಲೆ ಶಾ ಆಲಂ ಏನು ಮಾಡ್ತಾನೆ ಏನು ಮಾಡ್ತಾನೆ ವಾರ್ಷಿಕವಾಗಿ 26 ಲಕ್ಷ ಇದನ್ನು ಪಡಿತಾನೆ ವಾರ್ಷಿಕವಾಗಿ ಪೇಮೆಂಟನ್ನು ಪಡಿತಾನೆ. ವೇತನವನ್ನು ಪಡೆದ ಏನು ಮಾಡ್ತಾನೆ ಬಂಗಾಳದ ಮೇಲಿನ ಎಲ್ಲ ಅಧಿಕಾರವನ್ನು ಬ್ರಿಟಿಷರಿಗೆ ಬಿಟ್ಕೊಡ್ತಾನೆ. ಅಂತಿಮವಾಗಿ ಈ ಬಕ್ಸಾರ್ ಕದನ ಏನು ಮಾಡ್ತದಂದ್ರೆ ಬ್ರಿಟಿಷರು ಬಂಗಾಳ, ಬಿಹಾರ, ಒರಿಸ್ಸಾ ಅಂತಿಮವಾಗಿ ಈ ಬಕ್ಸಾರ್ ಕದನ ಏನು ಮಾಡ್ತದೆ ಬ್ರಿಟಿಷರು ಬಂಗಾಳ, ಒರಿಸ್ಸಾ ಮತ್ತು ಬಿಹಾರದ ಮೇಲೆ ಬ್ರಿಟಿಷರ ಹಿಡಿತವನ್ನು ದೃಢೀಕರಿಸ್ತದ. ಬ್ರಿಟಿಷರು ಬಂಗಾಳ, ಒರಿಸ್ಸಾ, ಬಿಹಾರದ ಒಡೆಯರ್ ಅಂತೇಳಿ ದೃಢೀಕರಿಸ್ತದ. ಆಮೇಲೆ ಇಲ್ಲಿ ಬಂಗಾಳವನ್ನು ವಶಪಡಿಸಿಕೊಂಡ ನಂತರ 1765 ರಾಬರ್ಟ್ ಕ್ಲೈವ್ ಏನು ಮಾಡ್ತಾರೆ ಅಂದರೆ ಇಲ್ಲಿ ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೊಳಿಸ್ತಾರೆ ಅಂತಕ್ಕಂಥದ್ದು ನೆನಪಿರಲಿ. ಇಲ್ಲಿ ಪ್ರಶ್ನೆ ಹೋದರೆ ಈಗ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದವರು ಯಾರು? ಈಗ ಪ್ರತಿಯೊಬ್ಬರು ಆನ್ಸರ್ ಮಾಡ್ತೀರಿ. ಏನ್ರಿ ಆನ್ಸರ ಎಲ್ಲರೂ ತಿಳ್ಕೊಂಡೇ ಇರ್ತೀರಿ. ಆಪ್ಷನ್ ನೋಡ್ರಿ, ಎರಡನೇ ಶಾ ಆಲಂ, ಫಾರೂಕ್ ಶಿಯಾರ, ಜಹಾಂಗೀರ, ಎರಡನೇ ಬಹದ್ದೂರ್ ಶಾ. ಇಲ್ಲಿ ಆನ್ಸರ್ ಯಾವುದಾಗುತ್ತಪ್ಪ ಅಂತಂದ್ರೆ ಎರಡನೇ ಶಾ ಆಲಂ ಏನು ಮಾಡ್ತಾನಂದ್ರೆ ಇಲ್ಲಿ ಬ್ರಿಟಿಷರಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಬಿಟ್ಟುಕೊಡ್ತಾನೆ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪ್ರಶ್ನೆ ಯಾವ ಥರ ಬಂದಿತ್ತು ಅಂದರೆ ಇನ್ನೊಂದು ಪ್ರಶ್ನೆ, ಅದು TETಗೆ ಬಂದಿದ್ದ ಪ್ರಶ್ನೆ 2022ರಲ್ಲಿ ಬಂಗಾಳ, ಒರಿಸ್ಸಾ, ಬಿಹಾರದ ಮೇಲೆ ಬ್ರಿಟಿಷರಿಗೆ ಸೇರಿದ್ದು ಅಂತೇಳಿ ದೃಢೀಕರಿಸಿದ ಒಪ್ಪಂದ ಯಾವುದು ಅಥವಾ ಯಾವ ವರ್ಷ ಅಂತೇಳಿ ಇಸ್ವಿ ಬಂದಿತ್ತು. 1764 ಅಂತಕ್ಕಂಥದ್ದು ಗೊತ್ತಿರಲಿ. ಓಕೆ, ನೆಕ್ಸ್ಟ್ ನೋಡೋಣ್ರಿ. ನೆಕ್ಸ್ಟ್ ಅದೇ ಐತೆ ನೋಡ್ರಿ. ಇನ್ನು ಬಕ್ಸಾರ್ ಕದನ ಅಲಹಾಬಾದ್ ಒಪ್ಪಂದದೊಂದಿಗೆ ಅಂತ್ಯಗೊಳ್ತದೆ. ಅಲಹಾಬಾದ್ ಒಪ್ಪಂದದ ಪರಿಣಾಮಗಳು ಏನಾಗಿದೆ? ಎರಡನೇ ಶಾ ಆಲಂ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲೆ ದಿವಾನಿ ಹಕ್ಕನ್ನು ನೀಡಿದಂತ ಆಲ್ರೆಡಿ ಹೇಳಿನಿ. ಆಮೇಲೆ ಶಾ ಆಲಂ ಏನು ಮಾಡ್ತಾನೆ ವಾರ್ಷಿಕವಾಗಿ 26 ಲಕ್ಷ ರೂಪಾಯಿ ವೇತನವನ್ನು ಪಡೆದ ಬಂಗಾಳದ ಮೇಲಿನ ಎಲ್ಲ ತನ್ನ ಹಕ್ಕನ್ನು ಬಿಟ್ಟ ಬ್ರಿಟಿಷರಿಗೆ ಕೊಡ್ತಾನ ಅಂತಕ್ಕಂಥದ್ದು ಗೊತ್ತಿರಲಿ. ಆಮೇಲೆ ಔದ್ನ ನವಾಬನಾದ ಶುಜಾ ಉದ್ ದೌಲ ಕಂಪನಿಯ ಯುದ್ಧ ಪರಿಹಾರವಾಗಿ 50 ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಗ್ತದೆ. ಆಮೇಲೆ ಅಂತಿಮವಾಗಿ ಬಕ್ಸಾರ್ ಕದನ ಏನು ಮಾಡ್ತದೆ? ಬ್ರಿಟಿಷರು ಬಂಗಾಳ, ಬಿಹಾರ, ಒರಿಸ್ಸಾದ ನಿಜವಾದ ಒಡೆಯರ್ ಅಂತೇಳಿ ಏನು ಮಾಡ್ತದೆ ಅಂದರೆ ಬ್ರಿಟಿಷರು ಬಂಗಾಳ, ಬಿಹಾರ, ಒರಿಸ್ಸಾದ ನಿಜವಾದ ಒಡೆಯರ್ ಅಂತೇಳಿ ದೃಢೀಕರಿಸ್ತದೆ. ಆಮೇಲೆ 1765ರಲ್ಲಿ ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೊಳಿಸ್ತಾನೆ. ಯಾರು? ರಾಬರ್ಟ್ ಕ್ಲೈವ್. ನೆನಪಿರಲಿ, ಇದು ಭಾಳ ಇಂಪಾರ್ಟೆಂಟ್. ರಾಬರ್ಟ್ ಕ್ಲೈವ್ ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೊಳಿಸ್ತಾನೆ. ಅಂದರೆ ಇಲ್ಲಿ ಏನ್ರಿ ಕಂದಾಯವನ್ನು ಬ್ರಿಟಿಷರು ಸಂಗ್ರಹಿಸುವುದು ಮತ್ತು ಆಡಳಿತ ಮತ್ತು ರಕ್ಷಣೆಯನ್ನು ಯಾರು ಮಾಡೋದು? ಭಾರತೀಯ ಅರಸರು ಮಾಡೋದು.
ಇದಕ್ಕೆ ನಾವೇನಂತ ಕರಿತೀವರ ಕಂದಾಯ ದ್ವಿ ಸರ್ಕಾರ ಪದ್ಧತಿ ಅಂತ ಕರಿತೀವಿ. ಈ ದ್ವಿ ಸರ್ಕಾರ ಪದ್ಧತಿಯನ್ನು ಈ ವಾರನ್ ಹೆಸ್ಟಿಂಗ್ಸ್ ಅಂತ ಬರ್ತಾರೆ. ಯಾರ್ರಿ? ವಾರನ್ ಹೆಸ್ಟಿಂಗ್ಸ್ ಅಂತ ಬರ್ತಾನೆ. ಈ ವಾರನ್ ಹೆಸ್ಟಿಂಗ್ಸ್ ಏನು ಮಾಡ್ತಾನೆ, ಇದನ್ನು 1774 ಏನು ಮಾಡ್ತಾನೆ, ರದ್ದು ಮಾಡ್ತಾನೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ನೋಡೋಣ್ರಿ. ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮಣಿಕೆಯಲ್ಲಿ ಗುರುತಿಸಿ. ಕ್ವಶನ್ ಅವರು ಪ್ರಶ್ನೆನೇ ಮಾಡಿಲ್ಲ, ಒಟ್ಟು ಸೆಂಟೆನ್ಸ್ ಕೊಟ್ಬಿಟ್ಟಾರ, ಪ್ರಶ್ನೆನೇ ಮಾಡಿಲ್ಲ ನೋಡ್ರಿ. ಎಲ್ಲ ಸೆಂಟೆನ್ಸ್ ಇಲ್ಲಿ TET ಅಂದರೆ ಸೆಂಟೆನ್ಸ್ ಅಂದರೆ TET, ಯಾಕಂದ್ರೆ ಅವ್ರ ಫೋಕಸ್ ಇರೋದು ಮೇನ್ ಸೆಂಟೆನ್ಸ್ ಕಡೆ. ಓಕೆನಾ? ಈ ಕೆಳಗಿನ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿ. ನೋಡ್ರಿ, ಪೂರ್ಣ ಸ್ವರಾಜ್ಯದ ಘೋಷಣೆ ಕಾಲಾನುಕ್ರಮದಲ್ಲಿ ಐತೆ ಅಂದ್ರೆ ನಾವು ಏನು ಮಾಡಬೇಕು, ಫಸ್ಟ್ ಓದುವೊಳಗೆ ಏನು ಮಾಡ್ಬೇಕಂದ್ರೆ ಅದ್ರ ಇಸ್ವಿ ಬರ್ಕೋಬೇಕು. ಅಂದರೆ ಕ್ವಶನ್ ಯಾವ ಥರ ಟ್ಯಾಕಲ್ ಮಾಡ್ಬೇಕಂತ ಹೇಳ್ಕೊಡ್ತಾ ಇದ್ದೀನಿ. ಕ್ವಶನ್ ಯಾವ ಥರ ಟ್ಯಾಕಲ್ ಮಾಡ್ಬೇಕಪ್ಪ ಅಂತಂದ್ರೆ ಇದನ್ನು ನೋಡಿದ ಕೂಡಲೇ ತೆಳಗಿನ ಆಪ್ಷನ್ಗಳನ್ನು ನೋಡೋಂಗಿಲ್ಲ, ಕೆಳಗಡೆ ಇರುವ ಆಪ್ಷನ್ಗಳನ್ನು ನೋಡೋಂಗಿಲ್ಲ. ನಾವು ಏನು ಮಾಡ್ಬೇಕಂದ್ರೆ ಪೂರ್ಣ ಸ್ವರಾಜ್ಯ ಘಟನೆ ಯಾವಾಗ ನಡೀತಪ್ಪ, ಪೂರ್ಣ ಸ್ವರಾಜ್ಯ ಯಾವಾಗ ನಡೀತಾವ, 1930 ಜನವರಿ 1. ಓಕೆನಾ? ಆಮೇಲೆ ಸೂರತ್ ಒಡಕು ಯಾವಾಗ ಆಗ್ತದಪ್ಪ ಅಂದ್ರೆ 1907. ಆಮೇಲೆ ಬಂಗಾಳ ವಿಭಜನೆ ಯಾವಾಗಾಯಿತು, 1905. ಆಮೇಲೆ ಚೌರಿ ಘಟನೆ ಯಾವಾಗ ನಡೀತಪ್ಪ ಅಂದ್ರೆ ಚೌರಿ ಚೌರ ಘಟನೆ ಯಾವಾಗ ನಡೀತಪ್ಪ ಅಂತಂದ್ರೆ 1922. ಓಕೆನಾ? ಇಲ್ಲಿ ನಮ್ಗೆ ಈಗ ಕ್ಲಿಯರ್ ಆಗಿ ಗೊತ್ತಾಗ್ತದ. ಫಸ್ಟ್ ಸಿ, ಆಮೇಲೆ 2 ನಂಬರ್ ಯಾವುದೈತಿ ಬಿ. ಓಕೆನಾ? 3 ನಂಬರ್ ಯಾವ್ದು 1922 ಡಿ, ಇದು 3 ನಂಬರ್. ಓಕೆ, ಇದು 4 ನಂಬರ್. ಈಗ ಇಲ್ಲಿ ಆಪ್ಷನ್ ಒಳಗೆ ಯಾವುದೈತಿ ನೋಡ್ರಿ, ಫಸ್ಟ್ ಯಾವುದೈತಿ, ಫಸ್ಟ್ ನಮ್ಮದು ಸಿ, ಬಿ, ಓಕೆ, ಡಿ, ಎ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದ್ರಿ? ಇದು. ಯಾಕಂದ್ರೆ ಎಕ್ಸಾಮ್ ಹಾಲ್ ಒಳಗೆ ನಾವು ಇಲ್ಲಿ ಇದನ್ನು ನೋಡತ್ತೀವಿ ಅಂದ್ರೆ ಅಲ್ಲಿ ಏನಾಗ್ತದೆ, ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ. ಇದನ್ನು ನಾವು ಕ್ಲಿಯರಿಟಿ ಮಾಡ್ಕೊಂಡು ಇಲ್ಲಿ ಬಂದೀವಿ ಅಂತಂದ್ರೆ ನಮ್ಗೆ ಕನ್ಫ್ಯೂಷನ್ ಆಗಲ್ಲ ಅಂತಕ್ಕಂಥದ್ದು ಗೊತ್ತಿರಲಿ. ಓಕೆನಾ? ಇಲ್ಲಿ ನೋಡ್ರಿ, ಈಗ ಪೂರ್ಣ ಸ್ವರಾಜ್ಯ ಘೋಷಣೆ, ಈ ಥರ ಬರೋಣ. ಬಂಗಾಳ ವಿಭಜನೆ ಫಸ್ಟ್ ತಗೋಣ, ಯಾಕಂದ್ರೆ ಫಸ್ಟ್ ನಡೆದ ಘಟನೆ ಅದಲ್ಲ. ಇಲ್ಲಿ ಬಂಗಾಳ ವಿಭಜನೆ ಏನ್ರಿ, ಈ ಬಂಗಾಳ ವಿಭಜನೆ ಯಾವಾಗ ಆಗ್ತದಂದ್ರೆ 1905 ಆಲ್ರೆಡಿ ಹೇಳಿದ್ದೀನಿ. 1905 ಅಕ್ಟೋಬರ್ 16ರಂದು ಬಂಗಾಳ ವಿಭಜನೆ ಆಗ್ತದೆ. ಬಂಗಾಳ ವಿಭಜನೆ ಯಾವಾಗ ಆಗ್ತದೆ, 1905 ಅಕ್ಟೋಬರ್ 16ರಂದು ಬಂಗಾಳ ವಿಭಜನೆ ಆಗ್ತದೆ. ಈ ಬಂಗಾಳ ವಿಭಜನೆಯನ್ನ ಯಾರು ಪ್ಲಾನ್ ಮಾಡ್ತಾರಪ್ಪ ಅಂದ್ರೆ ಲಾರ್ಡ್ ಕರ್ಜನ್ ಏನು ಮಾಡ್ತಾನಂದ್ರೆ, ಈ ಲಾರ್ಡ್ ಕರ್ಜನ್ ಏನು ಮಾಡಿರ್ತಾನಂದ್ರೆ ಹಿಂದೂ ಮುಸ್ಲಿಂ ಅವು ಇಂಟೆನ್ಷನ್ ಇರ್ತೈತಿ, ಹಿಂದೂ ಮುಸ್ಲಿಮರನ್ನ ವಿಭಾಗ ಮಾಡಬೇಕಂತ ಲಾರ್ಡ್ ಕರ್ಜನ್ನ ಇಂಟೆನ್ಷನ್ ಆಗಿರ್ತೈತಿ. ಬಟ್ ಇಲ್ಲಿ ತಾನು ಕೊಟ್ಟಂಥ ಪ್ರಾಪರ್ ರೀಸನ್ ಏನಪ್ಪ ಅಂತಂದ್ರೆ, ಇಲ್ಲಿ ಕೊಟ್ಟಂಥ ರೀಸನ್ ಏನಿರ್ತಂದ್ರೆ ಆಡಳಿತಾತ್ಮಕದ ಏನ್ರಿ, ಆಡಳಿತಕ್ಕೆ ಅನುಕೂಲವಾಗುವ ದೃಷ್ಟಿಯಿಂದ ನಾವು ಬಂಗಾಳವನ್ನು ವಿಭಜನೆ ಮಾಡ್ತೀವಿ ಅಂತೇಳಿ ಆಡಳಿತ ಅನುಕೂಲಕ್ಕಾಗಿ ನಾವು ಬಂಗಾಳವನ್ನು ವಿಭಜನೆ ಮಾಡತ್ತೀವಿ ಅಂತೇಳಿ ಈತ ಏನು ಕೊಡ್ತಾನೆ, ಒಂದು ತಾತ್ಕಾಲಿಕ ರೀಸನನ್ನು ಕೊಡ್ತಾನೆ. ಆಮೇಲೆ ಬಂಗಾಳ ಏನಾಗಿತ್ತಪ್ಪ ಅಂದ್ರೆ ಬ್ರಿಟಿಷರ ವಿರೋಧಿ ಭಾವನೆಯ ಕೇಂದ್ರವಾಗಿತ್ತು. ಏನ್ರಿ, ಬಂಗಾಳ ಏನಾಗಿತ್ತು ಅಂದರೆ ಬ್ರಿಟಿಷರ ವಿರೋಧಿ ಭಾವನೆಯ ಕೇಂದ್ರವಾಗಿತ್ತು. ಯಾಕಂದರೆ ಇಲ್ಲಿ ಹಿಂದೂಗಳು ಇದ್ದರು, ಮುಸ್ಲಿಮರು ಇದ್ದರು, ಇಬ್ಬರು ಒಟ್ಟಾಗಿ ಹೋರಾಟ ಮಾಡ್ತಾ ಇದ್ರು. ಹೌದಾ? ಆಮೇಲೆ ರವೀಂದ್ರ ಟ್ಯಾಗೋರ್ ಅವರು ಅಲ್ಲಿದ್ದರು. ಈ ಥರ ಎಲ್ಲ ಸ್ವತಂತ್ರ ಹೋರಾಟಗಾರರು ಏನು ಮಾಡ್ತಾ ಬಂಗಾಳದಿಂದ ಹೋರಾಟವನ್ನು ಪ್ರಾರಂಭಿಸಿದರು. ಹೀಗಾಗಿ ಅದು ಬ್ರಿಟಿಷರ ವಿರೋಧಿ ಕೇಂದ್ರವಾಗಿ ಬೆಳವಣಿಗೆ ಆಗ್ತಾ ಇತ್ತು. ಇದನ್ನು ಹಿಂಗೆ ಬಿಟ್ಟರೆ ನಮ್ಗೆ ಇಲ್ಲಿ ಇರಾಕ ಬಿಡಂಗಿಲ್ಲ ಅಂತೇಳಿ ಅವ್ರು ಏನು ಮಾಡಿದ್ರು, ಬಂಗಾಳವನ್ನು ವಿಭಜನೆ ಮಾಡೋಕೆ ರೆಡಿ ಆಗಿದ್ರು. ಓಕೆನಾ? ಆಮೇಲೆ ಇಲ್ಲಿ ಪೂರ್ವ ಬಂಗಾಳದಲ್ಲಿ ಬಂಗಾಳವನ್ನು ಗಮನಿಸಿದಾಗ ನಾವು ಏನು ನೋಡ್ತೀವಿ ಅಂದರೆ ಪೂರ್ವ ಬಂಗಾಳದಲ್ಲಿ ಮುಸ್ಲಿಮರನ್ನು ನೋಡ್ತೀವಿ. ಇಲ್ಲಿ ಪೂರ್ವ ಬಂಗಾಳದಲ್ಲಿ ಮುಸ್ಲಿಮರು ಹೆಚ್ಚಾಗಿದ್ರು. ಆಮೇಲೆ ಇನ್ನೊಂದು ಯಾವುದ್ರಿ, ಪಶ್ಚಿಮ ಬಂಗಾಳದಲ್ಲಿ ಯಾರು ಹೆಚ್ಚಾಗಿದ್ರಪ್ಪ ಅಂತಂದ್ರೆ ಹಿಂದೂಗಳು ಹೆಚ್ಚಾಗಿದ್ರು. ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳು ಹೆಚ್ಚಾಗಿದ್ರು. ಈ ಹಿಂದೂ ಮುಸ್ಲಿಮರು ಒಟ್ಟಾಗಿ ಹೋರಾಡಿದರೆ ನಮಗೆ ಒಳಗಾಲಿಲ್ಲ ಅಂತೇಳಿ ಇಬ್ಬರನ್ನು ಬೇರೆ ಬೇರೆ ಮಾಡೋಕೆ ಏನು ಮಾಡಿದರು, ಪ್ರಯತ್ನ ಮಾಡಿ ಬಂಗಾಳವನ್ನು ವಿಭಜನೆ ಮಾಡಿಯೇ ಬಿಟ್ಟರು.
ಓಕೆನಾ. ಲಾರ್ಡ್ ಕರ್ಜನ್ ಅವರು ಘೋಷಣೆ ಮಾಡ್ತಾರೆ. ಓಕೆ, ಈ ಬಂಗಾಳ ವಿಭಜನೆಗೊಂಡಾಗ ಅಲ್ಲಿ ಬಂಗಾಳದ ಕಾರ್ಯದರ್ಶಿ ಯಾರಾಗಿದ್ದರಪ್ಪ? ಯಾರೀ ಕಾರ್ಯದರ್ಶಿ? ಎಕ್ಸ್ಟ್ರಾ ಆರ್ಡಿನರಿ ಕ್ವಶನ್ ಬಂದರೂ ಬರ್ಬೋದು. ಎಚ್ ಎಚ್ ರಿಸ್ಲೆ ಅಂತಕ್ಕಂಥವ್ರು ಬಂಗಾಳದ ಕಾರ್ಯದರ್ಶಿಯಾಗಿದ್ರು ಅಂತಕ್ಕಂಥದ್ದು ಗೊತ್ತಿರಲಿ. ಆಮೇಲೆ ಇನ್ನು ಸ್ವಲ್ಪ ಇಲ್ಲಿ ಗಾಂಧೀಜಿಯವರ ಬಗ್ಗೆ ಸ್ವಲ್ಪ ನಾವು ಗಮನಿಸಬೇಕು. ಯಾಕಂದರೆ ಮುಸ್ಲಿಮರು ಮತ್ತು ಹಿಂದೂಗಳ ಹೋರಾಟವನ್ನು ಸ್ವತಂತ್ರ ಭಾರತದಲ್ಲಿ ಅತಿ ಹೆಚ್ಚು ಪ್ರತಿಪಾದಿಸಿದವರು ಯಾರಾದರೂ ಗಾಂಧೀಜಿಯವರು ಏನು ಹೇಳ್ತಾರೆ ಅಂದರೆ, ಸ್ವತಂತ್ರ ಹೋರಾಟದಲ್ಲಿ ಹಿಂದೂ ಮತ್ತು ಮುಸ್ಲಿಮರನ್ನು ವಿಭಜಿಸಿ ಭಾರತವನ್ನು ವಿಭಜಿಸಿದರು. ಯಾರು? ಬ್ರಿಟಿಷರು ಹಿಂದೂ ಮುಸ್ಲಿಮರನ್ನು ವಿಭಜಿಸಿದ್ರು ಅಂತ ಗಾಂಧೀಜಿಯವರು ಹೇಳ್ತಾರೆ. ಆಮೇಲೆ ಇಲ್ಲಿ ಏಕತೆಯನ್ನು ಏನ್ರಿ, ಸ್ವತಂತ್ರ ಹೋರಾಟದಲ್ಲಿ ಹಿಂದೂ ಮುಸ್ಲಿಮರ ಏಕತೆಯನ್ನು ಅತ್ಯಂತ ಪ್ರಬಲವಾಗಿ ಪ್ರತಿಪಾದಿಸಿದ ವ್ಯಕ್ತಿ ಯಾರಾದರೂ ಇದ್ರೆ ಅದು ಗಾಂಧೀಜಿ. ಏನ್ರಿ, ಭಾರತೀಯ ಸ್ವತಂತ್ರ ಹೋರಾಟದಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಏಕತೆಯನ್ನು ಅತ್ಯಂತ ಪ್ರಬಲವಾಗಿ ಪ್ರತಿಪಾದಿಸಿದ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಗಾಂಧೀಜಿ. ಇದು ಸೇಮ್ ಸೆಂಟೆನ್ಸ್ ಗೌರ್ಮೆಂಟ್ ಬುಕ್ ಒಳಗೆ ಐತಿ. ಓಕೆನಾ. ಆಮೇಲೆ ಈ ಸಮುದಾಯದ ನಡುವೆ ಏಕತೆ ಇಲ್ಲದಿದ್ದರೆ, ಈ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವೆ ಏಕತೆ ಇಲ್ಲದಿದ್ದರೆ ಭಾರತ ಸ್ವತಂತ್ರ ಸಾಧಿಸುವುದು ಮತ್ತು ಭವಿಷ್ಯದಲ್ಲಿ ಅಖಂಡ ಭಾರತವಾಗಿ ಬಾಳುವುದು ಕಷ್ಟ ಅಂತೇಳಿ ಗಾಂಧೀಜಿಯವರು ಬಲವಾಗಿ ನಂಬಿದರು. ಏನ್ರಿ, ಗಾಂಧೀಜಿಯವರು ಏನು ಮಾಡಿದ್ರು, ಈ ಎರಡೂ ಸಮುದಾಯಗಳ ನಡುವೆ ಏಕತೆ ಇಲ್ಲದಿದ್ದರೆ ಭಾರತ ಸ್ವತಂತ್ರ ಸಾಧಿಸುವುದು ಮತ್ತು ಅಖಂಡ ಭಾರತವಾಗಿ ಉಳಿಯುವುದು ಕಷ್ಟ ಅಂತೇಳಿ ಗಾಂಧೀಜಿಯವರು ನಂಬಿದರು. ಓಕೆನಾ. ಇಲ್ಲಿ ಬಂಗಾಳವನ್ನು ಏನೋ ವಿಭಜನೆ ಮಾಡಿದರು. ಬಂಗಾಳ ವಿಭಜನೆ ವಿರೋಧ ಏನ್ರಿ, ಬಂಗಾಳ ವಿಭಜನೆ ವಿರೋಧ ಯಾವ ಥರ ಇತ್ತಪ್ಪ ಅಂತಂದ್ರೆ, ಬಂಗಾಳವನ್ನು ಯಾವ ಥರ ವಿರೋಧಿಸ್ತಾರಂದ್ರೆ, ಇಲ್ಲಿ ಹಿಂದೂ ಮತ್ತು ಮುಸ್ಲಿಮರ ನಡುವೆ ನಡೀತ ಭಾವೈಕ್ಯತೆಯನ್ನು ಸಾಧಿಸಲಾಕ ಯಾರ್ಯಾರ ಮಧ್ಯೆ, ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ಭಾವೈಕ್ಯತೆಯನ್ನು ಸಾಧಿಸಕ ರಕ್ಷಾಬಂಧನವನ್ನು ಆಚರಿಸ್ತಾರ. ರಕ್ಷಾಬಂಧನ ಕಾರ್ಯಕ್ರಮವನ್ನು ಜಾರಿಗೆ ತೊಗೊಂಬರ್ತಾರೆ. ಆಮೇಲೆ ಬಂಗಾಳ ವಿಭಜನೆಯನ್ನು ವಿರೋಧಿಸಲಕ್ಕ ರವೀಂದ್ರನಾಥ್ ಟ್ಯಾಗೋರ್ ಅವರು ಏನು ಮಾಡ್ತಾರೆ 1905 ಜುಲೈ 7ರಂದು ಏನು ಮಾಡ್ತಾರೆ, ವಂಗಭಂಗ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ ರವೀಂದ್ರನಾಥ್ ಟ್ಯಾಗೋರ್. ವಂಗಭಂಗ ಚಳುವಳಿ ಪ್ರಾರಂಭ ಮಾಡಿದವರು ಯಾರು? ರವೀಂದ್ರನಾಥ್ ಟ್ಯಾಗೋರ್. ಬಂಗಾಳದ ವಿಭಜನೆಯನ್ನು ವಿರೋಧಿಸಲಾಕ ಏನು ಮಾಡ್ತಾರೆ, 1905 ಜುಲೈ 7ರಂದು ವಂಗಭಂಗ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ರವೀಂದ್ರನಾಥ್ ಟ್ಯಾಗೋರ್ ಅವ್ರು ಏನು ಮಾಡ್ತಾರೆ, ಅಮರ್ ಸೋನಾರ್ ಬಾಂಗ್ಲಾ ಅನ್ನ ಬರೀತಾರ. ಗೀತೆಯನ್ನು ಬರೀತಾರೆ. ಅಮರ್ ಸೋನಾರ್ ಬಾಂಗ್ಲಾ ಅಂತೇಳಿ ಒಂದು ಗೀತೆಯನ್ನು ಬರೀತಾರೆ. ಈ ಗೀತೆ ಇಂದಿಗೂ ಕೂಡ ಬಾಂಗ್ಲಾದೇಶದ ರಾಷ್ಟ್ರೀಯ ಗೀತೆಯಾಗಿದೆ. ಓಕೆನಾ. ಇಲ್ಲಿ ಬಂಗಾಳ ವಿಭಜನೆಯನ್ನು ವಿರೋಧಿಸಿ 1906ರಲ್ಲಿ ಏನು ಮಾಡ್ತಾರೆ, ಬಂಗಾಳ ವಿಭಜನೆಯನ್ನು ವಿರೋಧಿಸಿ 1906ರಲ್ಲಿ ಸ್ವದೇಶಿ ಮತ್ತು ಬಹಿಷ್ಕಾರ ಚಳುವಳಿಯನ್ನು ಪ್ರಾರಂಭಿಸ್ತಾರ. ಓಕೆನಾ. ಆಮೇಲೆ ಈ ಥರ ಭಾರತದ ತೀವ್ರ ಹೋರಾಟದ ಪ್ರತಿಫಲವಾಗಿ ಏನು ಮಾಡ್ತಾರೆ ಅಂದ್ರೆ, ಭಾರತದ ನಾಯಕರ ತೀವ್ರ ಹೋರಾಟದ ಪ್ರತಿಫಲವಾಗಿ 1911ರಲ್ಲಿ ಎರಡನೇ ಲಾರ್ಡ್ ಹಾರ್ಡಿಂಜ್ ಅವರು ಬರ್ತಾರೆ. ಈ ಎರಡನೇ ಲಾರ್ಡ್ ಹಾರ್ಡಿಂಜ್ ಅವರು ಏನು ಮಾಡ್ತಾರೆ, ಬಂಗಾಳ ವಿಭಜನೆಯನ್ನು ರದ್ದು ಮಾಡ್ತಾರೆ. ಓಕೆನಾ. ಬಂಗಾಳ ವಿಭಜನೆಯನ್ನು ರದ್ದು ಮಾಡ್ತಾರೆ. ನೋಡ್ರಿ, ಬಂಗಾಳ ವಿಭಜನೆಯನ್ನು ಡೀಪಾಗಿ ನೋಡಿದೀವಿ. ಬಂಗಾಳ ವಿಭಜನೆ ಯಾವ ಥರ ಆಯ್ತು ಅನ್ನೋದು ಗೊತ್ತೈತಲ್ಲ, ಇನ್ನೊಂದ್ಸಲ ಗ್ಲಾನ್ಸ್ ಮಾಡೋಣ. ಓಕೆ, ಬಂಗಾಳ ವಿಭಜನೆ ಯಾವಾಗಾಯಿತು ಎಲ್ಲರಿಗೂ ಗೊತ್ತಿದ್ದೇ ಇರ್ತೈತಿ, ಸ್ವಲ್ಪ ಗ್ಲಾನ್ಸ್ ಮಾಡೋದ್ರಿಂದ ರಿಪಿಟೇಷನ್ ಆಗ್ತೈತಿ ಅನ್ನೋದು. ಓಕೆನಾ. ಬಂಗಾಳ ವಿಭಜನೆ ಯಾವಾಗಾಯಿತು, 1905 ಅಕ್ಟೋಬರ್ 16ರಂದು ಲಾರ್ಡ್ ಕರ್ಜನ್ ಅವರ ಇದನ್ನು ಬಂಗಾಳ ವಿಭಜನೆಯ ಯೋಜನೆಯನ್ನು ರೂಪಿಸ್ತಾರೆ. ಬಂಗಾಳ ವಿಭಜನೆ ಯೋಜನೆಯನ್ನು ರೂಪಿಸಿದವರು ಯಾರು? ಲಾರ್ಡ್ ಕರ್ಜನ್. ಅವಾಗ ಇದ್ದಂತಹ ಕಾರ್ಯದರ್ಶಿ ಯಾರು? ಬಂಗಾಳದ ಕಾರ್ಯದರ್ಶಿಯಾಗಿದ್ದರು ಎಚ್ ರಿಸ್ಲೆ ಅವರು ಅದರ ಕಾರ್ಯದರ್ಶಿಯಾಗಿದ್ದರು. ಇಲ್ಲಿ ಕೊಟ್ಟಂತಹ ಬಂಗಾಳ ವಿಭಜನೆಗೆ ಕೊಟ್ಟಂತಹ ತಾತ್ಕಾಲಿಕ ಕಾರಣ ಏನಾಗಿತ್ತು ಅಂದ್ರೆ, ಆಡಳಿತದ ಅನುಕೂಲಕ್ಕಾಗಿ. ಬಂಗಾಳ ಒಂದು ಬಹುದೊಡ್ಡ ಪ್ರಾಂತ ಐತಿ, ಇದನ್ನು ನಾವು ಆಡಳಿತದ ಅನುಕೂಲಕ್ಕಾಗಿ ವಿಭಾಗ ಮಾಡಲೇಬೇಕು ಅಂತೇಳಿ ಲಾರ್ಡ್ ಕರ್ಜನ್ ಏನು ಮಾಡ್ತಾರೆ, ಯೋಜನೆಯನ್ನು ರೂಪಿಸ್ತಾರೆ.
ಆಮೇಲೆ ಇದು ಏನಾಗಿತ್ತು ಅಂದರೆ ಬ್ರಿಟಿಷರ ವಿರೋಧಿ ಕೇಂದ್ರವಾಗಿ ಪರಿಣಮಿಸ್ತಾ ಇತ್ತು, ಬ್ರಿಟಿಷರ ವಿರೋಧಿ ಕೇಂದ್ರವಾಗಿ ಬೆಳವಣಿಗೆ ಹೊಂದ್ತಾ ಇತ್ತು. ಇದನ್ನ ಇಲ್ಲಿ ಪೂರ್ವ ಬಂಗಾಳದಲ್ಲಿ ಮುಸ್ಲಿಮರು ಇದ್ರು, ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳಿದ್ರು. ಇದನ್ನ ಬ್ರಿಟಿಷರು ಏನು ಮಾಡಿಕೊಂಡ್ರು, ಬಳಸ್ಕೊಂಡ್ರು, ಒಡೆದಾಳುವ ನೀತಿಯನ್ನ ಅನುಸರಿಸಿದ್ರು ಅಂತಕ್ಕಂಥದ್ದು ಇಲ್ಲಿ ಗೊತ್ತಿರಬೇಕು. ಆಮೇಲೆ ಗಾಂಧೀಜಿಯವರ ಬಗ್ಗೆ ಅಂತೂ ನಿಮ್ಗೆ ಗೊತ್ತಿರಲೇಬೇಕು. ಗಾಂಧೀಜಿಯವರು ಭಾರತದ ಸ್ವತಂತ್ರ ಹೋರಾಟದಲ್ಲಿ ಹಿಂದೂ ಮುಸ್ಲಿಮರ ಏಕತೆಯನ್ನು ಅತಿ ಹೆಚ್ಚಾಗಿ ಪ್ರತಿಪಾದಿಸಿದ, ಅತಿ ಪ್ರಬಲವಾಗಿ ಪ್ರತಿಪಾದಿಸಿದ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಗಾಂಧೀಜಿ. ಆಮೇಲೆ ಇಲ್ಲಿ ಬಂಗಾಳ ವಿಭಜನೆಯ ವಿರೋಧಿಸಿದವರು ವಿರೋಧ ಯಾವ ಥರ ಇತ್ತಪ್ಪ ಅಂದ್ರೆ ಹಿಂದೂ ಮತ್ತು ಮುಸ್ಲಿಮರ ಏಕತೆಗಾಗಿ ಅಂದ್ರೆ ಭಾವೈಕ್ಯತೆಯನ್ನು ಬೆಳೆಸಲಕ್ಕ ಏನು ಮಾಡಿದ್ರು, ರಕ್ಷಾಬಂಧನವನ್ನು ಜಾರಿಗೊಳಿಸಿದ್ರು, ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು. ಆಮೇಲೆ 1905 ಜುಲೈ 7 ಏನು ಮಾಡಿದ್ರಪ್ಪ ಅಂದ್ರೆ ವಂಗಭಂಗ ಚಳುವಳಿಯನ್ನು ಪ್ರಾರಂಭ ಮಾಡಿದರು. ಯಾರು ಮಾಡಿದ್ರು? ರವೀಂದ್ರನಾಥ್ ಟ್ಯಾಗೋರ್ ಅವರು ಮಾಡಿದರು. ಆಮೇಲೆ ರವೀಂದ್ರನಾಥ್ ಟ್ಯಾಗೋರ್ ಅವ್ರು ಏನು ಮಾಡ್ತಾರೆ, ಬಂಗಾಳದೊಳಗೆ ಅಮರ್ ಸೋನರ್ ಬಾಂಗ್ಲಾವನ್ನು ಬರೀತಾರೆ, ಗೀತೆಯನ್ನು ಬರೀತಾರೆ. ಇದು ಇಂದಿಗೂ ಕೂಡ ಬಾಂಗ್ಲಾದೇಶದ ರಾಷ್ಟ್ರೀಯ ಗೀತೆಯಾಗಿದೆ. ಆಮೇಲೆ 1906 ಸ್ವದೇಶಿ ಮತ್ತು ಬಹಿಷ್ಕಾರ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ. ಈ ತರಹ ತೀವ್ರ ಹೋರಾಟದ ಫಲವಾಗಿ 1911 ಲಾರ್ಡ್ ಹರ್ಡಿಂಜ್ ಅವರು ಏನು ಮಾಡ್ತಾರೆ, ಬಂಗಾಳ ವಿಭಜನೆಯನ್ನು ರದ್ದುಗೊಳಿಸ್ತಾರ ಅಂತಕ್ಕಂಥದ್ದು ನಿಮ್ಗೆ ತಿಳಿದಿರಬೇಕು. ಓಕೆನಾ? ಏನ್ರಿ ನೋಟ್ಸ್ ಮಾಡ್ಕೊಳ್ಳೋರಿದ್ರೆ ಸ್ವಲ್ಪ ಏನು ಮಾಡಿರಿ, ಪಾಸ್ ಮಾಡಿ ಬೇಗ ನೋಟ್ಸ್ ಮಾಡ್ಕೊಳ್ರಿ. ಓಕೆನಾ? ಇದು ನಾನು ಹೇಳ್ತಾ ಇರೋದು ಪ್ಯೂರ್ ಏನ್ರಿ ಕ್ವಶನ್ ಪೇಪರ್ದಾಗಿಂದ ಹೇಳ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಏನು ತಗೊಂಡ್ರಿ, ಸೆಕೆಂಡ್ ಯಾವುದಿತ್ತು? ಬಿ, ಸೂರತ್ ಒಡಕು. ಈ ಸೂರತ್ ಒಡಕು ಏನ್ರಿ, ಸೂರತ್ ಒಡಕು ಯಾವಾಗ ಆಗ್ತದಪ್ಪ ಅಂದ್ರೆ 1907 ಸೂರತ್ ಒಡಕು ಆಗ್ತದ. ಇಲ್ಲಿ ಸೂರತ್ ಒಡಕು ಯಾಕೆ ಆಗ್ತದಪ್ಪ ಅಂತಂದ್ರೆ ಸೂರತ್ ಕಾಂಗ್ರೆಸ್ ಅಧಿವೇಶನ ಒಳಗ ಈ ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳು ಅಂತ ಬರ್ತಾರೆ. ಯಾರ್ಯಾರು? ಈ ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳು ಅಂತೇಳಿ ಇಬ್ರು ಬರ್ತಾರ. ತೀವ್ರಗಾಮಿಗಳು ಮಂದಗಾಮಿಗಳು. ಈ ತೀವ್ರಗಾಮಿಗಳು ಏನಂದಾಕತ್ತಿದ್ರ, ಸೂರತ್ ಒಪ್ಪಂದದ ಏನ್ರಿ, ಸೂರತ್ ಕಾಂಗ್ರೆಸ್ ಅಧಿವೇಶನ ಏನ್ರಿ, ಇಲ್ಲಿ ಸೂರತ್ ಕಾಂಗ್ರೆಸ್ ಅಧಿವೇಶನ ನಡೀತಾ ಇತ್ತು. ಸೂರತ್ ಕಾಂಗ್ರೆಸ್ ಅಧಿವೇಶನ ನಡೀತಾ ಇತ್ತು. ಈ ಅಧಿವೇಶನದ ಅಧ್ಯಕ್ಷತೆಯನ್ನ ತೀವ್ರಗಾಮಿಗಳು ಯಾರು ವಹಿಸ್ಬೇಕಂತ ಹೇಳತ್ತಿದ್ರು ಅಂದ್ರೆ ಲಾಲಾ ಲಜಪತ್ ರಾಯ್. ಯಾರ್ರಿ? ಲಾಲಾ ಲಜಪತ್ ರಾಯ್ ಅವರು ಈ ಸೂರತ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸ್ಬೇಕಂತೇಳಿ ಯಾರು ಹೇಳತ್ತಿದ್ರು? ತೀವ್ರಗಾಮಿಗಳು ಹೇಳತ್ತಿದ್ರು. ಹಾಗೆ ಮಂದಗಾಮಿಗಳು ಯಾರ ಈ ಸೂರತ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸ್ಬೇಕಂತ ಹೇಳತ್ತಿದ್ರು? ರಾಸ್ ಬಿಹಾರಿ ಬೋಸ್. ಯಾರ್ರಿ? ರಾಸ್ ಬಿಹಾರಿ ಬೋಸ್ ಅವರು ಈ ಸೂರತ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸ್ಬೇಕಂತೇಳಿ ಹೇಳತ್ತಿದ್ರು. ಹೀಗಾಗಿ ಏನಾಗ್ತದಂದ್ರೆ ಇಲ್ಲಿ ಇಬ್ಬರ ಮಧ್ಯೆ ಒಡಕು ಉಂಟಾಗಿ ಇದನ್ನೇ ಏನಂತ ಕರಿತೀವಿ ಅಂದ್ರೆ ನಾವು ಸೂರತ್ ಒಡಕು ಅಂತೇಳಿ ಕರಿತೀವಿ. ಆಮೇಲೆ ಕೊನೆಗೆ ಏನಾಗ್ತದೆ, ಸೂರತ್ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ ಅಂದ್ರೆ ರಾಸ್ ಬಿಹಾರಿ ಬೋಸ್. ಕೊನೆಗೆ ಏನಾಗ್ತದೆ, ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ ಅಂದ್ರೆ ಅಧ್ಯಕ್ಷತೆಯ ವಹಿಸಿದವರು ರಾಸ್ ಬಿಹಾರಿ ಬೋಸ್ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಆಮೇಲೆ ನಂತರ ಏನಾಗ್ತದಪ್ಪ ಅಂತಂದ್ರೆ ನಂತರ 1916 ಎಷ್ಟ್ರಿ 1916ರಲ್ಲಿ ಲಕ್ನೋ ಕಾಂಗ್ರೆಸ್ ಅಧಿವೇಶನ ನಡೀತದೆ. ಏನ್ರಿ? ಲಕ್ನೋ ಕಾಂಗ್ರೆಸ್ ಅಧಿವೇಶನ ನಡೀತದೆ. ಈ ಲಕ್ನೋ ಕಾಂಗ್ರೆಸ್ ಅಧಿವೇಶನದಲ್ಲಿ ಏನಾಗ್ತದಂದ್ರೆ ಇದರ ಅಧ್ಯಕ್ಷತೆ ಯಾರು ವಹಿಸಿರ್ತಾರಪ್ಪ ಅಂದ್ರೆ ಎ.ಸಿ. ಮಜುಮ್ದಾರ್. ಏನ್ರಿ? ಎ.ಸಿ. ಮಜುಮ್ದಾರ್. ಪ್ರಶ್ನೆ ಯಾವ ಥರ ಚೀಸ್ ಬರ್ತಾವಪ್ಪ ಅಂದ್ರೆ ಈ ಎ.ಸಿ. ಮಜುಮ್ದಾರ್ ಫುಲ್ ಫಾರ್ಮ್ ಏನಪ್ಪ ಅಂದ್ರೆ ಅಂಬಿಕಾ ಚರಣ್ ದಾಸ್ ಮಜುಮ್ದಾರ್ ಅಂತಕ್ಕಂಥದ್ದು ಇವರ ಫುಲ್ ನೇಮ ಅಂತಕ್ಕಂಥದ್ದು ಗೊತ್ತಿರಲಿಲ್ಲ. 1916 ಲಕ್ನೋ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ಯಾರು ವಹಿಸಿದ್ರಪ್ಪ ಅಂತಂದ್ರೆ ಎ.ಸಿ. ಮಜುಮ್ದಾರ್ ವಹಿಸಿದ್ರು. ಇವರ ಅಧ್ಯಕ್ಷತೆಯಲ್ಲಿ ನಡೆದಿರ್ತಕ್ಕಂಥ ಈ ಲಕ್ನೋ ಕಾಂಗ್ರೆಸ್ ಅಧಿವೇಶನದಲ್ಲಿ ತಿಲಕರು ಏನ್ರಿ, ಬಾಲ್ ಗಂಗಾಧರ್ ತಿಲಕ್ ಅವರು ಏನು ಮಾಡ್ತಾರೆ ಅಂದ್ರೆ ತೀವ್ರಗಾಮಿಗಳ ಮತ್ತು ಮಂದಗಾಮಿಗಳ ಮಧ್ಯೆ ಮಧ್ಯಸ್ಥಿಕೆಯನ್ನು ವಹಿಸ್ತಾರೆ. ಈ ಮಧ್ಯಸ್ಥಿಕೆ ವಹಿಸಿದ ಫಲವಾಗಿ ಏನಾಗ್ತದಂದ್ರೆ ಇವರಿಬ್ರು ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳು ಒಂದಾಗ್ತಾರೆ. ಓಕೆನಾ? ಪ್ರಶ್ನೆ ಇದು ಥರ ಬರ್ಬೋದು. ಓಕೆ. ಆಮೇಲೆ ನೆಕ್ಸ್ಟ್ ಏನೈತಪ್ಪ ಅಂತಂದ್ರೆ ಇಲ್ಲಿ ಚೌರಿ ಘಟನೆ ಯಾವುದ್ರಿ? ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು? ಇಲ್ಲಿ 1922 ನಡೆದಿತ್ತಲ್ಲ ಚೌರಿ ಘಟನೆ. ಈ ಚೌರಿ ಘಟನೆ ಯಾವಾಗ ನಡೀತದಪ್ಪ ಅಂದ್ರೆ 1922 ಫೆಬ್ರವರಿ ಎಷ್ಟ್ರಿ? ಫೆಬ್ರವರಿ 4ರಂದ ನಡೆದಿರ್ತದೆ. ಇದೆಲ್ಲ ಕ್ಲಿಯರ್ ಮಾಡಲಿ. ಓಕೆ, ಒಂದು ಕ್ಷಣ ನೀವು ಪಾಸ್ ಮಾಡಿ ನೋಟ್ಸ್ ಮಾಡ್ಕೋರಿ. ಓಕೆನಾ? ಓಕೆ. ಇಲ್ಲಿ
ಏನು ನೋಡ್ಬೇಕಂದ್ರೆ ಚೌರಿ ಚೌರ ಘಟನೆ ಈ ಘಟನೆ ಯಾವಾಗ ನಡೀತಪ್ಪ ಅಂತಂದ್ರೆ 1922 ಫೆಬ್ರವರಿ 4ರಂದು ನಡೆದಿರ್ತದೆ ಈ ಘಟನೆ. ಓಕೆನಾ. ಈ ಘಟನೆ ಸ್ವಲ್ಪ ನೋಡಿ ಹಿನ್ನೆಲೆ ನೋಡಿದರೆ ಏನೈತಪ್ಪ ಅಂತಂದ್ರೆ 1920ರಲ್ಲಿ ಗಾಂಧೀಜಿಯವರು ಏನು ಮಾಡಿರ್ತಾರೆ, ಅಸಹಕಾರ ಚಳವಳಿಯನ್ನು ಪ್ರಾರಂಭಿಸಿರ್ತಾರೆ. ಅಸಹಕಾರ ಚಳವಳಿಯನ್ನು ಗಾಂಧೀಜಿಯವರು ಪ್ರಾರಂಭಿಸಿರ್ತಾರೆ. ಈ ಅಸಹಕಾರ ಚಳವಳಿಯನ್ನು ಯಾಕೆ ಪ್ರಾರಂಭಿಸಿರ್ತಾರಪ್ಪ ಅಂತಂದ್ರೆ ಇಲ್ಲಿ ರೌಲತ್ ಕಾಯ್ದೆಯನ್ನು ವಿರೋಧಿಸುವುದು. ಈ ರೌಲತ್ ಕಾಯ್ದೆ ಇದೊಂದು ಕಪ್ಪು ಕಾಯ್ದೆ ಅಂತ ಕರಿತೀವಿ. ಏನ್ರಿ ರೌಲತ್ ಕಾಯ್ದೆ. ಈ ರೌಲತ್ ಕಾಯ್ದೆಯನ್ನು ನಾವು ಏನಂತ ಕರಿತೀವಿ, ಕಪ್ಪು ಕಾಯ್ದೆ ಅಂತ ಕರಿತೀವಿ. ಯಾವ ಕಾಯ್ದೆಯನ್ನು ಕಪ್ಪು ಕಾಯ್ದೆ ಅಂತ ಕರಿತೀವಿ ಅಂತಂದ್ರೆ ರೌಲತ್ ಕಾಯ್ದೆ. ಇದು ಯಾವಾಗ ಜಾರಿಗೆ ಬಂದಿರ್ತೈತಪ್ಪ ಅಂದ್ರೆ 1919 ರೌಲತ್ ಕಾಯ್ದೆ ಜಾರಿಗೆ ಬಂದಿರ್ತೈತಿ. ರೌಲತ್ ಸಿಡ್ನಿ ಅಂತಕ್ಕಂಥವ್ರು ಇದನ್ನು ಜಾರಿಗೆ ತಂದಿರ್ತಾರೆ. ಆಮೇಲೆ ಈ ರೌಲತ್ ಕಾಯ್ದೆ ಏನು ಹೇಳ್ತಿರ್ತೈತಪ್ಪ ಅಂದ್ರೆ 2-3 ಜನ ತಿರುಗಾಡುವಂಗಿಲ್ಲ. ತಿರುಗಾಡತ್ತಿದ್ರೆ ಅವ್ರನ್ನ ಏನು ಮಾಡ್ತಿದ್ರು, ಬಂದ ಜೈಲಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಪೊಲೀಸರು ಬಂದು ಕರ್ಕೊಂಡು ಹೋಗ್ತಾ ಇದ್ರು. ಇದನ್ನ ನೀವು ರದ್ದು ಮಾಡ್ರಿ ಅಂತೇಳಿ ಅಸಹಕಾರ ಚಳವಳಿಯನ್ನು ಗಾಂಧೀಜಿಯವರು ಪ್ರಾರಂಭಿಸಿದ್ರು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಯಾಕೆ ಮಾಡಿದ್ರು ಅಂದ್ರೆ ಸ್ವರಾಜ್ಯವನ್ನ ಪಡಿಲಾಕ. ಏನು ಮಾಡ್ಲಕ್ಕ, ಸ್ವರಾಜ್ಯ. ಏನ್ರಿ ಇದು ಸ್ವರಾಜ್ಯ ಮೀನ್ಸ್ ಸ್ವತಂತ್ರ ರೀ. ಸ್ವತಂತ್ರ ಪಡೆಯುವ ಸಲುವಾಗಿ ಏನು ಮಾಡಿದ್ರು, ಸ್ವತಂತ್ರ ಪಡೆಯಲು ಏನು ಮಾಡಿದ್ರು, ಅಸಹಕಾರ ಚಳವಳಿಯನ್ನು ಪ್ರಾರಂಭಿಸಿದ್ರು. ಆಮೇಲೆ ಏನಾಗಿತ್ತಂದ್ರೆ ಇನ್ನೊಂದು ಈಗ ಜಲಿಯನ್ ವಾಲಾಬಾಗ್ ದುರಂತ ಅಂತೇಳಿ ನೋಡ್ತೀವಿ. ಜಲಿಯನ್ ವಾಲಾಬಾಗ್ ದುರಂತ ಪಂಜಾಬ್ದ ಅಮೃತಸರದಾಗ ನಡೆದಿರುತ್ತಲ್ರಿ. ಇದಕ್ಕೆ ಏನು ಮಾಡ್ಬೇಕಂದ್ರೆ ಸರಿಯಾದ ಪರಿಹಾರವನ್ನು ಕೊಡಬೇಕು. ಹಂಟರ್ ಆಯೋಗವನ್ನು ನೇಮಕ ಮಾಡಿರ್ತಾರಲ್ರಿ, ಅದು ಸರಿಯಾಗಿ ಪರಿಹಾರ ಕೊಟ್ಟಿರಂಗಿಲ್ಲ. ಹಾಗಾಗಿ ಏನು ಮಾಡ್ಬೇಕಂದ್ರೆ ಸರಿಯಾದ ಪರಿಹಾರ ಕೊಡಬೇಕಂತೇಳಿ ಇನ್ನೂ ಹಲವಾರು ಕಾರಣಗಳದಾವು. ಮೋರ್ ಇಂಪಾರ್ಟೆನ್ಸ್ ಇವು. ರೌಲತ್ ಕಾಯ್ದೆಯನ್ನು ರದ್ದು ಮಾಡಬೇಕು, ಸ್ವರಾಜ್ಯವನ್ನು ಪಡಿಬೇಕು, ಆಮೇಲೆ ಜಲಿಯನ್ ವಾಲಾಬಾಗ್ಗೆ ಏನು ಮಾಡ್ಬೇಕು, ನೀವು ಸರಿಯಾದ ಪರಿಹಾರವನ್ನು ಕೊಡಬೇಕಂತೇಳಿ ಗಾಂಧೀಜಿಯವರು 1920 ಏನು ಮಾಡಿರ್ತಾರೆ ಅಂದ್ರೆ ಅಸಹಕಾರ ಚಳವಳಿಯನ್ನು ಪ್ರಾರಂಭ ಮಾಡಿರ್ತಾರೆ. ಓಕೆನಾ. ಇಲ್ಲಿ ಏನಾಗಿರ್ತಂದ್ರೆ ಅಸಹಕಾರ ಚಳವಳಿ ಎಷ್ಟು ದೊಡ್ಡ ಪ್ರಮಾಣದಾಗ ಸ್ಟಾರ್ಟ್ ಆಗಿತ್ತು ಅಂದ್ರೆ ವಕೀಲರು ಇರ್ತಾರಲ್ಲ, ವಕೀಲರು ತಮ್ಮ ವೃತ್ತಿಯನ್ನು ಬಿಟ್ಟು ಬರ್ತಿರ್ತಾರೆ. ಶಾಲಾ ಮಕ್ಕಳು ತಮ್ಮ ಶಾಲೆಯನ್ನು ಬಿಟ್ಟು ಬರ್ತಿರ್ತಾರೆ. ಎಲ್ಲ ದೊಡ್ಡ ಪ್ರಮಾಣದಾಗ ಸಂಘಟನೆ ಆಗಿರ್ತದ. ಇಲ್ಲಿ ವಕೀಲರು ಕ್ವಶನ್ ಬರ್ತದ, ಗೌರ್ಮೆಂಟ್ ಬುಕ್ ಒಳಗೆ ಐತಿ, ಸೆಂಟೆನ್ಸ್ ಐತಿ. ವಕೀಲರು ಇಲ್ಲಿ 1920ರಲ್ಲಿ ಅಸಹಕಾರ ಚಳವಳಿಯಲ್ಲಿ ಭಾಗವಹಿಸಿದ ವಕೀಲರು ಯಾರ್ಯಾರು ಅಂದ್ರೆ ಚಿತ್ತರಂಜನ್ ದಾಸ್. ಯಾರ್ರಿ ವಕೀಲರು ಯಾರು? ಚಿತ್ತರಂಜನ್ ದಾಸ್ ಅವ್ರು ಭಾಗವಹಿಸ್ತಾರ. ಆಮೇಲೆ ಮೋತಿಲಾಲ್ ನೆಹರು ಅವರು ಭಾಗವಹಿಸಿರ್ತಾರೆ. ಆಮೇಲೆ ಯಾರು ಭಾಗವಹಿಸಿರ್ತಾರೆ? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು. ಇವ್ರು 3 ಜನ ಏನು ಮಾಡಿರ್ತಾರೋ ತಮ್ಮ ವಕೀಲ ವೃತ್ತಿಯನ್ನು ಬಿಟ್ಟ ಏನು ಮಾಡಿರ್ತಾರೆ ಅಂದ್ರೆ ಅಸಹಕಾರ ಚಳವಳಿಯಲ್ಲಿ ಬಂದು ಭಾಗವಹಿಸಿರ್ತಾರೋ. ಶಾಲಾ ವಿದ್ಯಾರ್ಥಿಗಳು ಶಾಲೆಯನ್ನು ತೊರೆದಿರ್ತಾರೋ. ಆಮೇಲೆ ಕಾರ್ಮಿಕರು ತಮ್ಮ ಕೆಲಸವನ್ನು ನಿಲ್ಲಿಸಿರ್ತಾರೋ. ಇವರೆಲ್ಲರೂ ಯಾರು ಬ್ರಿಟಿಷರಿಗೆ ಯಾರೂ ಸಹಕಾರ ಕೊಡ್ತಿರಂಗಿಲ್ಲ ರೀ. ಅಲ್ಲಿ ಸೈನಿಕರಿದ್ದವ್ರು ಎಲ್ಲರೂ ಸೈನಿಕರು ಬಿಟ್ಟು ಬರ್ತಿರ್ತಾರೆ. ಈ ಥರ ಒಟ್ಟು ಅವ್ರಿಗೆ ಸಹಕಾರ ಕೊಡದೇ ಇರೋದು. ಹೀಗಾಗಿ ಇಲ್ಲಿ ಏನಾಗ್ತದಂದ್ರೆ ಇದು ಅತಿ ತಾರಕಕ್ಕೇರಿ ಏನಾಗ್ತದಂದ್ರೆ ಉತ್ತರ ಪ್ರದೇಶದ ಗೋರಖ್ಪುರ. ಉತ್ತರ ಪ್ರದೇಶದ ಗೋರಖ್ಪುರ ಒಳಗ ಉತ್ತರ ಪ್ರದೇಶದ ಗೋರಖ್ಪುರದ ಚೌರಿ ಚೌರ ಎಂಬ ಪ್ರದೇಶದಲ್ಲಿ 1922 ಫೆಬ್ರವರಿ 4ರಂದು ಏನಾಗ್ತದಂದ್ರೆ ಇಲ್ಲಿ 22 ಪೊಲೀಸರ ಸಜೀವ ದಹನ ಮಾಡ್ತಾರೆ. ಬ್ರಿಟಿಷರನ್ನ ಏನು ಮಾಡ್ತಾರೆ ಅಂದ್ರೆ ಬ್ರಿಟಿಷ್ ಪೊಲೀಸರನ್ನ ರೈತರು ಏನು ಮಾಡ್ತಾರೆ ಅಂದ್ರೆ ಇದು ಅಸಹಕಾರ ಚಳವಳಿಯ ಅತಿ ತಾರಕಕ್ಕೇರಿ ಏನು ಮಾಡ್ತಾರೆ ಉತ್ತರ ಪ್ರದೇಶದ ಗೋರಖ್ಪುರದೊಳಗೆ 1922 ಫೆಬ್ರವರಿ 4ರಂದು ಏನು ಮಾಡ್ತಾರೆ ಅಂದ್ರೆ 22 ಪೊಲೀಸರನ್ನ ಸಜೀವ ದಹನ ಮಾಡ್ತಾರೆ. ಇದರಿಂದಾಗಿ ಮೊದಲ ಅಹಿಂಸೆಯನ್ನು ಪ್ರತಿಪಾದಿಸಿದ ವ್ಯಕ್ತಿಯಾರು ಗಾಂಧೀಜಿ. ಭಾರತದಲ್ಲಿ ಅತಿ ಹೆಚ್ಚಾಗಿ ಅಹಿಂಸೆಯನ್ನು ಪ್ರತಿಪಾದಿಸಿದ ವ್ಯಕ್ತಿಯಾರು ಗಾಂಧೀಜಿಯವರು ಏನು ಮಾಡ್ತಾರೆ, ಈ ಹಿಂಸೆಯನ್ನು ತಡೆಯಲಾರದೆ ಇದನ್ನ ಏನು ಮಾಡ್ತಾರೆ, ಅಸಹಕಾರ ಚಳವಳಿಯನ್ನು ಹಿಂತೆಗೆದುಕೊಳ್ತಾರೆ. ಇದು ಒಂದು ಗಾಂಧೀಜಿಯವ್ರ ಕಡೆ ಆದ ಮಿಸ್ಟೇಕ್ ಅಂತ ಹೇಳ್ಬೋದು ನನ್ನ ಪ್ರಕಾರ. ಓಕೆನಾ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೆಕ್ಸ್ಟ್ ಏನು ನೋಡ್ಬೇಕಂದ್ರೆ ಪೂರ್ಣ ಸ್ವರಾಜ್ಯವನ್ನು ನಾವು ನೋಡಬೇಕು. ಓಕೆ, ಇದನ್ನು ಕ್ಲಿಯರ್ ಮಾಡಲಿ, ಸ್ವಲ್ಪ ನೋಟ್ಸ್ ಬೇಕಾದ್ರೆ ಮಾಡ್ಕೋರಿ. ಓಕೆನಾ.
ಆಮೇಲೆ ಈ ಪೂರ್ಣ ಸ್ವರಾಜ್ಯ ಯಾವಾಗ ನಡೀತದಪ್ಪ ಅಂದ್ರೆ 1930 ಜನವರಿ 1ರಂದು ನಡೀತದ. ಹೆಂಗಪ್ಪ ಇಲ್ಲಿ ಪೂರ್ಣ ಸ್ವರಾಜ್ಯ ಘೋಷಣೆ ಆಗೋಕ್ಕಿಂತ ಮೊದಲ ಲಾಹೋರ್ ಅಧಿವೇಶನ ಗೊತ್ತಿರ್ಬೇಕು ನಮಗ. ಏನ್ರಿ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಎಷ್ಟು ನಡೀತಂದ್ರೆ 1929 ಲಾಹೋರ್ ಕಾಂಗ್ರೆಸ್ ಅಧಿವೇಶನ ನಡೀತೈತಿ. ಅವಾಗ ಡಿಸೆಂಬರ್ 31ರಂದು ಈ ಲಾಹೋರ್ ಕಾಂಗ್ರೆಸ್ ಅಧಿವೇಶನ ನಡೆದಿರತಕ್ಕಂತಹ ಸಂದರ್ಭದಲ್ಲಿ ಇಲ್ಲಿ ಏನು ಮಾಡ್ತಾರೆ, ತ್ರಿವರ್ಣ ಧ್ವಜವನ್ನು ಹಾರಿಸ್ತಾರ. ಯಾವುದ್ರಿ? ತ್ರಿವರ್ಣ ಧ್ವಜವನ್ನು ಹಾರಿಸ್ತಾರ. ತ್ರಿವರ್ಣ ಧ್ವಜವನ್ನು ಹಾರಿಸಿದಲ್ಲಿ ಲಾಹೋರ್ ಅಧಿವೇಶನದೊಳಗ ಲಾಹೋರ್ ಒಳಗ ರಾವಿ ನದಿಯ ದಂಡೆಯ ಮೇಲೆ ಏನು ಮಾಡ್ತಾರ, ಇಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸ್ತಾರ. ಇದರ ಪ್ರತಿಫಲವಾಗಿ 1930 ಜನವರಿ 1ರಂದು ಏನು ಮಾಡ್ತಾರೆ ಅಂದ್ರೆ ಭಾರತ ದೇಶವನ್ನು ಸಂಪೂರ್ಣ ಏನು ಮಾಡ್ತಾರೆ, ಸ್ವತಂತ್ರ ಅಂತೇಳಿ ಸ್ವರಾಜ್ಯ ಅಂತೇಳಿ ಘೋಷಿಸ್ತಾರೆ. ಇದನ್ನು ನಾವು ಏನು ಕರಿತೀವಿ ಅಂದ್ರೆ ಪೂರ್ಣ ಸ್ವರಾಜ್ಯದ ಘೋಷಣೆ ಅಂತ ಕರಿತೀವಿ. ಇದನ್ನ ಏನು ಕರಿತೀವಿ ಅಂದ್ರೆ ಪೂರ್ಣ ಸ್ವರಾಜ್ಯದ ಘೋಷಣೆ ಅಂತೇಳಿ ಇದನ್ನ ಕರಿತೀವಿ. ಓಕೆನಾ? ಇದರ ಆಮೇಲೆ ಇನ್ನು ಸ್ವಲ್ಪ ನಾವು ಇಲ್ಲಿ ಏನಾಗಿರ್ತದ, ಜನವರಿ 26. ಓಕೆನಾ? ಇಲ್ಲಿ ಜನವರಿ 1 ಅಲ್ಲ, ಸ್ವಲ್ಪ ಇಲ್ಲಿ ಕನ್ಫ್ಯೂಸ್ ಆಗಿದೆ ನನಗೆ. ಜನವರಿ 1 ಅಲ್ಲ, ಜನವರಿ 26. ಯಾಕೆಂದರೆ ಇಲ್ಲಿ ಜನವರಿ 26 ಯಾಕಪ್ಪ ಅಂದ್ರೆ ಸಂಪೂರ್ಣ ಸ್ವರಾಜ್ಯ ಘೋಷಣೆ ಆಗಿದ್ದವಾಗ ಜನವರಿ 26, 1930. ಈ ಜನವರಿ 26ರಂದ ಏನು ಮಾಡ್ತಾರಂದ್ರೆ ಸಂವಿಧಾನವನ್ನು ಜಾರಿಗೆ ತೊಗೊಂಬರ್ತಾರೆ. ಜನವರಿ 26ರಂದ ಸಂವಿಧಾನವನ್ನು ಜಾರಿಗೆ ತರ್ತಾರೆ ಅಂತಕ್ಕಂಥದ್ದು ನೆನಪಿರಲಿ. ಯಾವುದ್ರ ಪ್ರತಿಫಲವಾಗಿ ಇಲ್ಲಿ 1930 ಜನವರಿ 26ರಂದು ಸಂಪೂರ್ಣ ಸ್ವರಾಜ್ಯವನ್ನು ಘೋಷಣೆ ಮಾಡಿದ್ದರ ಪ್ರತಿಫಲವಾಗಿ. ಸಂವಿಧಾನ ಯಾವಾಗ ರೆಡಿ ಇರ್ತದೆ ನಮ್ದು ಅಂಗೀಕರಿಸಿದ ಯಾವಾಗ 1949 ನವೆಂಬರ್ 26 ಸಂವಿಧಾನ ರೆಡಿ ಆಗಿತ್ತು ನಮ್ದು, ಅಂಗೀಕರಿಸಿದ್ರೆ ಇಲ್ಲಿಗೆ. ಆಮೇಲೆ 1950 ಜನವರಿ 26ರಂದು ಏನು ಮಾಡ್ತಾರೆ, ಇದನ್ನು ಸಂವಿಧಾನವನ್ನು ಜಾರಿಗೊಳಿಸ್ತಾರೆ. ಅದು ಯಾವುದಕ್ಕಾಗಿ 1930 ಜನವರಿ 26ರಂದು ಇಲ್ಲಿ ಪೂರ್ಣ ಸ್ವರಾಜ್ಯವನ್ನು ಘೋಷಣೆ ಮಾಡ್ಕೊಂಡಿರ್ತಾರೆ. ಓಕೆನಾ? ಭಾಳ ಡೀಪ್ ಆಯ್ತಾ? ಪರವಾಗಿಲ್ಲ, ಇಲ್ಲಿ ಹೊರಗಡೆಯಿಂದ ಏನು ಹೇಳಿಲ್ಲ, ಎಲ್ಲ ಬುಕ್ ಒಳಗಿಂದ ಇದೆ. ಓಕೆನಾ? ನೆಕ್ಸ್ಟ್ ಹೋಗೋಣ್ರಿ. ಗುಪ್ತರ ಕಾಲದ ಪ್ರಸಿದ್ಧ ಬೌದ್ಧ ವಿಹಾರ ಮತ್ತು ಗುಹಾಲಯಗಳು ಕಂಡುಬರುವುದು. ಏನ್ರಿ? ಗುಪ್ತರ ಕಾಲದ ಬೌದ್ಧ ವಿಹಾರಗಳು ಮತ್ತು ಗುಹಾಲಯಗಳು ಕಂಡುಬರುವುದು ಎಲ್ಲಿ ಅಂದ್ರೆ ನೋಡ್ರಿ, ಇಲ್ಲಿ ಅಜಂತ ಮತ್ತು ಎಲ್ಲೋರ. ನೋಡ್ರಿ, ನಿಮಗೆ ಗೊತ್ತೇ ಆಗಿರ್ತದ ಆನ್ಸರ್. ಅಜಂತ ಮತ್ತು ಎಲ್ಲೋರ, ದೇವಗಢ ಮತ್ತು ಸಾಂಚಿ ಮತ್ತು ಸಾರನಾಥ, ಅಜಂತ ಮತ್ತು ಸಾಂಚಿ. ಇದ್ರೊಳಗೆ ಆನ್ಸರ್ ಯಾವುದಾಗಿತ್ತಂದ್ರೆ ಅಜಂತ ಮತ್ತು ಎಲ್ಲೋರ. ಏನ್ರಿ? ಅಜಂತ ಮತ್ತು ಎಲ್ಲೋರದಲ್ಲಿ ಗುಪ್ತರ ಕಾಲದ ಪ್ರಸಿದ್ಧ ಬೌದ್ಧ ವಿಹಾರಗಳು ಮತ್ತು ಗುಹಾಲಯಗಳು ಕಂಡು ಬರ್ತಾವ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕು. ಇಲ್ಲಿ ಏನಾಗ್ತದೆ, ಗುಪ್ತರ ಕಾಲದಲ್ಲಿ ಬಂಡೆಯನ್ನು ಕೊರೆದು ಮಾಡಿರ್ತಕ್ಕಂತಹ ಬೌದ್ಧ ವಿಹಾರಗಳು ಮತ್ತು ಗುಹಾಲಯಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂತಂದ್ರೆ ಅದು ಅಜಂತ ಮತ್ತು ಎಲ್ಲೋರದಲ್ಲಿ ಕಂಡು ಬರ್ತಾವ. ಆಮೇಲೆ ಇನ್ನೂ ಸ್ವಲ್ಪ ಅದಾವು. ಇಲ್ಲಿ ದೇವಗಢದೊಳಗೆ ಯಾವ್ದು ಕಂಡು ಬರ್ತೈತಿ? ದಶಾವತಾರ ದೇವಾಲಯ ಕಂಡು ಬರ್ತೈತಿ. ಆಮೇಲೆ ಸಾಂಚಿ ಒಳಗೆ ಸಾಂಚಿ ಸ್ತೂಪ ಐತಿ. ಆಮೇಲೆ ಸಾರನಾಥ್ ಒಳಗೆ ಸಾರನಾಥ್ ಸ್ತೂಪ ಐತಿ. ಹೌದಾ? ಇನ್ನೂ ಹಲವಾರು ಅದಾವು. ಇಲ್ಲಿ ಎಕ್ಸ್ಪ್ಲೇನ್ ಒಳಗೆ ಐತಿ, ಸ್ವಲ್ಪ ನೋಡೋಣ. ಓಕೆನಾ? ಇಲ್ಲಿ ನೋಡ್ರಿ, ಗುಪ್ತರ ಕಾಲದ ಬಂಡೆಯನ್ನು ಕೊರೆದು ಮಾಡಿದ ಬೌದ್ಧ ವಿಹಾರಗಳು ಮತ್ತು ಗುಹಾಲಯಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂತಂದ್ರೆ ಅಜಂತ ಮತ್ತು ಎಲ್ಲೋರದಲ್ಲಿ ಕಂಡು ಬರ್ತಾವ. ಈ ಗುಹಾಲಯಗಳಲ್ಲಿ ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟ ಚಿತ್ರಗಳು ಎಲ್ಲಿ ಕಂಡು ಬರ್ತಾವ ಅಂದ್ರೆ ಇಲ್ಲಿ ಚಿತ್ರಗಳು ಕಂಡು ಬರ್ತಾವ. ಎಲ್ಲಿ? ಅಜಂತ ಮತ್ತು ಎಲ್ಲೋರದಾಗ ಕಂಡು ಬರ್ತಾವ. ಓಕೆನಾ? ಇಲ್ಲಿ 17ನೇ ಗುಹೆ, ಅಜಂತಾದಲ್ಲಿರುವಂಥ 7ನೇ ಗುಹೆ ಏನು ಮಾಡ್ತದೆ? 17ನೇ ಗುಹೆ ತಾಯಿ ಮತ್ತು ಮಗುವಿನ ವರ್ಣಚಿತ್ರ ಕಂಡು ಬರ್ತದೆ. ಓಕೆನಾ? ಗುಪ್ತರ ಚಿತ್ರಕಲೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದಾದ್ರೆ ಅಜಂತ. ಯಾಕೆ ಈ ಥರ ಸೆಂಟೆನ್ಸ್ ತೊಗೊಂಡ್ಬಂದಿನಪ್ಪ ಅಂತಂದ್ರೆ ಈ ಸೆಂಟೆನ್ಸ್ ನಿಮ್ಗೆ ನೇರವಾಗಿ ಪ್ರಶ್ನೆಗಳನ್ನ ಕೇಳ್ತಾನೆ. ಓಕೆನಾ? ಗುಪ್ತರ ಕಾಲದಲ್ಲಿ ಅತ್ಯಂತ ಚಿತ್ರಕಲೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಸ್ಥಳ ಯಾವುದು ಅಂತೇಳಿ ಪ್ರಶ್ನೆ ಬರ್ಬೋದು. ಓಕೆನಾ? ಅವ್ರೇನು ಪ್ರಶ್ನೆ ಕೇಳಂಗಿಲ್ಲ. ಗುಪ್ತರ ಚಿತ್ರಕಲೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಇಷ್ಟೇ ಕೊಟ್ಬಿಡ್ತಾರೆ. ಅಜಂತ, ಇದೇ ಕೊಟ್ಟಿದ್ದಾರೆ, ದೇವಗಢ, ಸಾಂಚಿ, ಈ ಥರ ಆಪ್ಷನ್ ಕೊಡ್ತಾರೆ. ಓಕೆನಾ? ಅಜಂತ ಎಲ್ಲೋರದಲ್ಲಿ 27 ಬೌದ್ಧ ಗುಹಾಲಯಗಳು ಕಂಡು ಬರ್ತಾವ. ಏನು? ಓಕೆನಾ? ಇಲ್ಲಿ ಇನ್ನೊಂದು ಸ್ವಲ್ಪ ನಾವು ನೋಡ್ಬೇಕಾದ್ರೆ ಇಲ್ಲಿ ದೇವಗಢ
ದೇವಗಡ, ಯಾವಗಡ, ದೇವಗಡ. ಈ ದೇವಗಡದೊಳಗೆ ಯಾವ ದೇವಾಲಯ ಕಂಡುಬರ್ತದೆ ಅಂದ್ರೆ ದಶಾವತಾರ ದೇವಾಲಯ. ದೇವಗಡ ಒಳಗೆ ದಶಾವತಾರ ದೇವಾಲಯ ಕಂಡುಬರ್ತದೆ. ದಶಾವತಾರ ದೇವಾಲಯ ಎಲ್ಲಿ ಕಂಡುಬರ್ತೈತಿ? ದೇವಗಡ ಒಳಗೆ ಕಂಡುಬರ್ತೈತಿ. ಆಮೇಲೆ ಇಲ್ಲಿ ಭೂಮಾರದ ಗುಪ್ತರ್ದು ಹೇಳತ್ತೇನೆ ರೀ. ಭೂಮಾರದ ಎಲ್ಲವೂ ಬುಕ್ ಒಳಗದ. ಭೂಮಾರರ 8th ಬುಕ್ ಒಳಗೈತಿ ನೋಡ್ರಿ. ಭೂಮಾರರ ಶಿವ ದೇವಾಲಯ, ಶಿವ ದೇವಾಲಯ, ಭೂಮಾರದ ಶಿವ ದೇವಾಲಯ ಕಂಡುಬರ್ತದ. ಆಮೇಲೆ ಬಿಟ್ಟಿರ್ಗಾಂವ್ನ ಇಟ್ಟಿಗೆ ದೇವಾಲಯ. ಎಲ್ರಿ? ಬಿಟ್ಟಿರ್ಗಾಂವ್, ಬಿಟ್ಟಿರ್ಗಾಂವ್ದ ಯಾವುದು? ಇಟ್ಟಿಗೆ ದೇವಾಲಯ, ಇಟ್ಟಿಗೆ ದೇವಾಲಯ ಕಂಡುಬರ್ತದೆ. ಓಕೆನಾ? ಆಮೇಲೆ ಇನ್ನು ಸುಲ್ತಾನ್ಗಂಜ್, ಸುಲ್ತಾನ್ಗಂಜ್. ಈ ಸುಲ್ತಾನ್ಗಂಜ್ ಒಳಗೆ ಏನು ಕಂಡುಬರ್ತಂದ್ರೆ 7.5 ಅಡಿ, ಏನ್ರಿ? 7.5 ಅಡಿ ಎತ್ತರದ ಬುದ್ಧನ ವಿಗ್ರಹ ಕಂಡುಬರ್ತದೆ. ಏನ್ರಿ? ಬುದ್ಧನ ವಿಗ್ರಹ ಕಂಡುಬರ್ತದೆ. ಬುದ್ಧನ ವಿಗ್ರಹ ಎಲ್ಲಿ ಕಂಡುಬರ್ತದೆ? ಸುಲ್ತಾನ್ಗಂಜ್. ಗುಪ್ತರಿಗೆ ಸಂಬಂಧಿಸಿದ 7.5 ಅಡಿ ಎತ್ತರದ ಬುದ್ಧನ ವಿಗ್ರಹ ಎಲ್ಲಿ ಕಂಡುಬರ್ತದೆ? ಸುಲ್ತಾನ್ಗಂಜ್. ಇದು ಇಂದಿಗೂ ಎಲ್ಲೈತೆ ಅಂದರೆ ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಮ್. ಎಲ್ರಿ? ಇಂಗ್ಲೆಂಡಿನ ಬರ್ಮಿಂಗ್ಹ್ಯಾಮ್, ಬರ್ಮಿಂಗ್ಹ್ಯಾಮ್ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಲ್ಪಟ್ಟಿದೆ. ಬರ್ಮಿಂಗ್ಹ್ಯಾಮ್ ವಸ್ತು ಸಂಗ್ರಹಾಲಯದಲ್ಲಿ ಇದು ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಲ್ಪಟ್ಟಿದೆ ಅಂತಕ್ಕಂಥದ್ದು ಗೊತ್ತಿರಲಿ. ಓಕೆನಾ? ಆಮೇಲೆ ಇನ್ನು ಇಲ್ಲಿ ಏನು ನೋಡಿದೀವಿ? ಉತ್ತರ ಪ್ರದೇಶದ ಸಾಂಚಿ ಒಳಗೆ ಏನೈತಿ? ಉತ್ತರ ಪ್ರದೇಶದ ಸಾಂಚಿ ಒಳಗೆ ಏನೈತಿ? ಮಧ್ಯಪ್ರದೇಶದ ಸಾಂಚಿ ಒಳಗೆ ಏನೈತಿ? ಸಾಂಚಿ ಸ್ತೂಪ ಐತಿ. ಇದು ಉತ್ತರ ಪ್ರದೇಶದ ಸಾರಾನಾಥ್ ಒಳಗೆ ಸಾರಾನಾಥ್ ಸ್ತೂಪ ಐತಿ. ಓಕೆನಾ? ಇಲ್ಲಿ ಅಶೋಕನ ಶಿವ ಬೋಧಿಗೆ ಕಂಡು ಬರ್ತೈತಿ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಲಿ. ಓಕೆನಾ? ನೆಕ್ಸ್ಟ್ ಹೋಗೋಣ್ರಿ. ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ, ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತಕ್ಕಂಥದ್ದು ಪ್ರಶ್ನೆ. ಓಕೆನಾ? ಇಲ್ಲಿ ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಹಲ್ಮಿಡಿ ಶಾಸನ. ಇದು ಹಲ್ಮಿಡಿ ಶಾಸನ, ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಹೌದಾ? ಹೌದಂದ್ರೆ ರೈಟ್ ಹಾಕೋರಿ, ಇಲ್ಲಂದ್ರೆ ರಾಂಗ್ ಇಟ್ಕೋರಿ ಅನ್ಕತನ. ಓಕೆನಾ? ಇದು ಕದಂಬ ಮನೆತನಕ್ಕೆ ಸೇರಿದ ದೊರೆ ಮಯೂರವರ್ಮನ ಆಡಳಿತ ಅವಧಿಯಲ್ಲಿ ರಚಿತವಾಗಿದೆ. ಹೌದಾ? ಇದು ಹಲ್ಮಿಡಿ ಶಾಸನ ಮಯೂರವರ್ಮನ ಆಡಳಿತದಲ್ಲಿ ರಚಿತ ಆತ ಅಲ್ಲ, ಇದು ಕಾಕುತ್ಸವರ್ಮ. ಯಾರ್ರಿ? ಕಾಕುತ್ಸವರ್ಮನ ಕಾಲದಲ್ಲಿ ರಚಿತವಾಗಿರ್ತದ. ಹಾಗಾದ್ರೆ 2ನೇ ಸೆಂಟೆನ್ಸ್ ರಾಂಗ್ ಐತಿ, 1ನೇ ಸೆಂಟೆನ್ಸ್ ರೈಟ್ ಐತಿ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಲಿ. ಆಮೇಲೆ ಇಲ್ಲಿ ನಾವು ಅವಾಗ ಇಲ್ಲಿ ಬರ್ಬೇಕ್ರಿ. ಎ ಮತ್ತು ಬಿ ಎರಡು ಸರಿ, ರಾಂಗ್ ಅಲ್ಲ. ಎ ಮತ್ತು ಬಿ ಎರಡು ತಪ್ಪು ಆಗಕ್ಕೆ ಸಾಧ್ಯನೇ ಇಲ್ಲ. ಎ ಸರಿ, ಬಿ ತಪ್ಪು. ಇಲ್ಲಿ ನೋಡಿ. ಆಮೇಲೆ ಇದೊಂದು 5 ಐತಿ, ಇದನ್ನು ಹಾಕಿ ಬಿಡಂಗಿಲ್ಲ. ಓಕೆನಾ? ಇಲ್ಲಿ ಮತ್ತೆ ಬೇರೆ ಕೊಟ್ಟಿರ್ತಾರ. ಆಮೇಲೆ ಎ ತಪ್ಪು, ಬಿ ಸರಿ. ಎ ತಪ್ಪು, ಬಿ ಸರಿ. ಎ ರೈಟ್ ಐತಿ ನಮ್ಮ ಕಡೆ, ಬಿ ರಾಂಗ್ ಐತಿ. ಹಾಗಾದ್ರೆ ಆನ್ಸರ್ ಯಾವ್ದ್ರಿ? ಆನ್ಸರ್ ಸಿ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕು. ಅಲ್ಲಿ ನೋಡ್ರಿ, ಆನ್ಸರ್ ಏನ? ಎ ಸರಿ, ಬಿ ತಪ್ಪು. ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಯಾವ್ದ್ರಿ? ಹಲ್ಮಿಡಿ ಶಾಸನ. ಈ ಹಲ್ಮಿಡಿ ಶಾಸನ, ಈ ಮಯೂರವರ್ಮ ಯಾರು ಗೊತ್ತೇನ್ರಿ? ಮಯೂರವರ್ಮ ಕದಂಬರ ಮೊದಲ ದೊರೆ. ಕದಂಬ ವಂಶದ ಸ್ಥಾಪಕ. ಕರ್ನಾಟಕದ ಪ್ರಥಮ ಕರ್ನಾಟಕವನ್ನು ಆಳಿದ ಪ್ರಥಮ ಮನೆತನ ಯಾವುದು? ಕದಂಬ ಮನೆತನ. ಆ ಕದಂಬ ಮನೆತನದ ಸ್ಥಾಪಕ ಯಾರು? ಮಯೂರವರ್ಮ. ಇಲ್ಲಿ ಹಲ್ಮಿಡಿ ಶಾಸನವನ್ನು ಗಮನಿಸಿದಾಗ, ಹಲ್ಮಿಡಿ ಶಾಸನ ಎಕ್ಸ್ಟ್ರಾ ಮಾಹಿತಿ ಕೊಡ್ತೇನೆ ನೋಡ್ರಿ. ಈ ಹಲ್ಮಿಡಿ ಶಾಸನವನ್ನು ಕ್ರಿಸ್ತ ಶಕ ಎಷ್ಟರಲ್ಲಿ? ಕ್ರಿಸ್ತ ಶಕ 450ರಲ್ಲಿ ಯಾರು ಕೆತ್ತಿಸ್ತಾರ ಅಂದ್ರೆ ಕಾಕುತ್ಸವರ್ಮ ಇದನ್ನ ಏನು ಮಾಡ್ತಾನ? ಕೆತ್ತಿಸ್ತಾನ. ಇದು ಎಷ್ಟು? 16 ಸಾಲುಗಳುಳ್ಳ 23 ಕನ್ನಡ ಪದಗಳನ್ನು ಒಳಗೊಂಡಿದೆ. ಹಲ್ಮಿಡಿ ಶಾಸನ ಏನು ಮಾಡೈತಿ? 16 ಸಾಲುಗಳುಳ್ಳ 23 ಕನ್ನಡ ಪದಗಳನ್ನು ಒಳಗೊಂಡಿದೆ. ಯಾವುದು? ಹಲ್ಮಿಡಿ ಶಾಸನ. ಆಮೇಲೆ ಇದು ಎಲ್ಲಿ ಕಂಡು ಬರ್ತೈತಪ್ಪ ಅಂತಂದ್ರೆ ಹಾಸನ ಜಿಲ್ಲೆಯಲ್ಲಿ. ಎಲ್ರಿ? ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ವೀರಭದ್ರೇಶ್ವರ. ಎಲ್ರಿ? ವೀರಭದ್ರೇಶ್ವರ ದೇವಾಲಯದ ಮುಂದೆ ಇದು ಹಲ್ಮಿಡಿ ಶಾಸನ ಕಂಡುಬರ್ತದ. ಈ ಹಲ್ಮಿಡಿ ಶಾಸನವನ್ನು ಇನ್ನೂ ಏನಂತ ಕರೀತಾರ? ದತ್ತಿ ಶಾಸನ ಅಂತೇಳಿ ಕರೀತಾರ. ದತ್ತಿ ಶಾಸನ ಅಂತ ಕರೀತಾರೆ. ಯಾಕಪ್ಪ ದತ್ತಿ ಶಾಸನ ಅಂತ ಕರೀತಾರಂದ್ರೆ, ಯಾಕೆ ದತ್ತಿ ಶಾಸನ ಅಂತ ಕರೀತಾರಂದ್ರೆ, ಇಲ್ಲಿ ವಿಜಯ ಅರಸ ಅಂತ ಬರ್ತಾನ. ಯಾರ್ರಿ? ವಿಜಯ ಅರಸ. ಈ ವಿಜಯ ಅರಸ ಯಾರಪ್ಪ ಅಂತಂದ್ರೆ, ಇಲ್ಲಿ ಈ ವಿಜಯ ಅರಸ ಏನು ಮಾಡಿರ್ತಾನಂದ್ರೆ, ಶತ್ರು ರಾಜರೊಡನೆ ಜಯ ಸಾಧಿಸಿ ಬಂದಿರ್ತಾನ. ಹೀಗಾಗಿ ಇವನಿಗೆ ಪಲ್ಮಿಡಿ ಮತ್ತು ಮುಳವಳ್ಳಿ ಪ್ರದೇಶಗಳನ್ನು ಏನು ಮಾಡ್ತಾರಂದ್ರೆ ಇವರು
ಕದಂಬರು ಏನು ಮಾಡ್ತಾರೆ ಅಂದ್ರೆ ಇವರಿಗೆ ದತ್ತಿಯಾಗಿ ಕೊಡ್ತಾನೆ. ಯಾರಿಗೆ? ಕಾಕುತ್ಸ ವರ್ಮ ಇವರಿಗೆ ಏನು ಮಾಡಿರ್ತಾನೆ? ದತ್ತಿಯಾಗಿ ಕೊಟ್ಟಿರ್ತಾನೆ. ಹೀಗಾಗಿ ಇದನ್ನು ಒಂದು ಶಾಸನದಲ್ಲಿ ಕೆತ್ತಿಸಿಡ್ಬೇಕಂತೇಳಿ ಕೆತ್ತಿಸಿಡ್ತಾನೆ ಕಾಕುತ್ಸ ವರ್ಮ. ಇದು ಎಲ್ಲೈತಪ್ಪ ಅಂತಂದ್ರೆ ಹಾಸನ ಜಿಲ್ಲೆಯ ವೀರಭದ್ರೇಶ್ವರ ದೇವಾಲಯದ ಮುಂದೆ ಕಂಡುಬರ್ತದೆ. ಆಮೇಲೆ ಇದನ್ನು ಸಂಶೋಧಿಸಿದವರು ಯಾರು? ಇದನ್ನು ಸಂಶೋಧಿಸಿದವರು ಯಾರಂದ್ರೆ MH ಕೃಷ್ಣ. ಯಾರ್ರಿ? MH ಕೃಷ್ಣ ಅಂತಕ್ಕಂಥವ್ರು ಬರ್ತಾರೆ. ಇದನ್ನು ಸಂಶೋಧಿಸಿದವರು MH ಕೃಷ್ಣ. ಯಾವಾಗ ಸಂಶೋಧಿಸ್ತಾರೆ ಅಂದ್ರೆ 1936ರಲ್ಲಿ 1936ರಲ್ಲಿ ಇದನ್ನು ಏನು ಮಾಡ್ತಾರೆ ಅಂದ್ರೆ ಸಂಶೋಧನೆ ಮಾಡ್ತಾರೆ. ಆಮೇಲೆ ಇಲ್ಲಿ ಇನ್ನೊಂದು ಶಾಸನ ಬರ್ತೈತಿ. ಕನ್ನಡದ ಸಂಸ್ಕೃತದ ಮೊದಲ ಶಾಸನ ಯಾವುದು? ಸಂಸ್ಕೃತದ ಮೊದಲ ಶಾಸನ. ಸಂಸ್ಕೃತದ ಮೊದಲ ಶಾಸನ ಇಷ್ಟ ಅಂದರೆ ನಿಮಗೆ ಆನ್ಸರ್ ಬರಬಾರ್ದು ಸರ. ಭಾರತದ ಕರ್ನಾಟಕದ ಕೇಳ್ಬೇಕು. ಇಲ್ಲಿ ಕರ್ನಾಟಕದ ಸಂಸ್ಕೃತದ ಮೊದಲ ಶಾಸನ ಯಾವುದಪ್ಪ ಅಂದ್ರೆ ತಾಳಗುಂದ ಶಾಸನ. ಏನ್ರಿ? ತಾಳಗುಂದ ಶಾಸನ. ಭಾರತದ ಮೊದಲ ಸಂಸ್ಕೃತ ಶಾಸನ ಜುನಾಗಢ ಶಾಸನ. ಹೌದಾ? ಜುನಾಗಢ ಶಾಸನ ಬರ್ತೈತಿ. ಆಮೇಲೆ ಈ ತಾಳಗುಂದ ಶಾಸನವನ್ನು ಹೊರಡಿಸಿರ್ತಕ್ಕಂಥವರು ಯಾರ್ರಿಪ್ಪ ಅಂದ್ರೆ ಶಾಂತಿ ವರ್ಮ. ಯಾವ ವರ್ಮ? ಶಾಂತ ಸ್ವಭಾವದ ಶಾಂತಿ ವರ್ಮ. ಶಾಂತಿ ವರ್ಮ ಏನು ಮಾಡಿರ್ತಾನೆ? ಇದನ್ನು ತಾಳಗುಂದ ಶಾಸನವನ್ನು ಹೊರಡಿಸಿರ್ತಾನೆ. ಇದು ಎಲ್ಲಿ ಕಂಡು ಬರ್ತೈತಪ್ಪ ಅಂತಂದ್ರೆ ತಾಳಗುಂದ ಶಿವಮೊಗ್ಗ ಜಿಲ್ಲೆ. ಎಲ್ಲಿ? ಶಿವಮೊಗ್ಗ ಜಿಲ್ಲೆಯ ಪ್ರಾಣೇಶ್ವರ ದೇವಾಲಯದ ಮುಂದೆ ತಾಳಗುಂದ ಶಾಸನ ಕಂಡು ಬರ್ತದೆ ಸ್ನೇಹಿತರೆ. ಆಮೇಲೆ ಇದು ಸಂಸ್ಕೃತದ ಮೊದಲ ಶಾಸನ ಆಗಿರ್ತದೆ. ಇದನ್ನು ಕೆತ್ತಿದ ಶಿಲ್ಪಿ ಯಾರಪ್ಪ ಅಂತಂದ್ರೆ ಕೆತ್ತಿದ ಶಿಲ್ಪಿ ಯಾರಂದ್ರೆ ಕವಿ ಕುಬ್ಜ. ಸರ್ ನಾವು TET ಹಿಂಗೆಲ್ಲ ಕೇಳಂಗಿಲ್ಲ ರೀ, ಇದನ್ನೆಲ್ಲ ಓದಂಗಿಲ್ಲ ರೀ ಅಂತಂದ್ರೆ 2021 ಯಾವುದು PDO ಕ್ವಶನ್ ಪೇಪರ್ ತೆಗೆದು ನೋಡ್ರಿ. ಅಲ್ಲಿ ಕವಿ ಕುಬ್ಜನ ಬಗ್ಗೆ 2 ಪ್ರಶ್ನೆಗಳು ಬಂದಾವ. ಓಕೆನಾ? ಆಮೇಲೆ ಇದನ್ನ ಯಾಕಪ್ಪ ಇಷ್ಟು ಡೀಪ್ ಹೇಳಿ ಅಂದ್ರೆ ಇದ್ರ ಮೇಲೆ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಇಲ್ಲಿ ಏನಾಯ್ತಂದ್ರೆ 5th ಬುಕ್ ಒಳಗೆ ನೋಡ್ರಿ ಹಾಸನ ಜಿಲ್ಲೆಯ ಬೇಲೂರಿನ ವೀರಭದ್ರೇಶ್ವರ ದೇವಾಲಯದ ಮುಂದೆ ಐತೆ ಅಂತೇಳಿ ಹಲ್ಮಿಡಿ ಶಾಸನ ಬಗ್ಗೆ ಕೊಟ್ಟಾನ. ಯಾಕಂದ್ರೆ ನಾವು 5th ಬುಕ್ ರೆಫರ್ ಮಾಡಿರಂಗಿಲ್ಲ. ನಾವು 8th 7th 9th ಬುಕ್ಕನ್ನು 10th ಬುಕ್ಕವನ್ನು ಜಾಸ್ತಿ ರೆಫರ್ ಮಾಡಿರ್ತೀವಿ. ಹಾಗಾಗಿ ನಾನು ಏನು ಹೇಳ್ತಾ ಇರೋದಂದ್ರೆ ನಾವು ಇದು ಬಂದಿಲ್ಲ ರೀ ಸರ, ಇದು ಬುಕ್ ಒಳಗೆ ಇಲ್ಲ, ನಾವು ಇದನ್ನು ಓದಂಗಿಲ್ಲ ಅಂತ ಅನ್ಕೊಳಂಗಿಲ್ಲ. ಓವರಾಲ್ ಸಬ್ಜೆಕ್ಟ್ ಸ್ವಲ್ಪ ಡೀಪಾಗಿ ಓದಿದ್ರೆ ಸಾಕು. TET 120 ಮಾಡ್ಬೋದು, 120 ಅಬೋವ್ ಮಾಡ್ಬೋದು. ಯಾವ ಥರ ಓದಿದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಯಾವ ಥರ ಓದ್ತಿರಲ್ಲ ಆ ಥರ TET ಓದಿದ್ರೆ ನೀವು 120 ಮಾಡ್ಬೋದು. ಇಲ್ಲರಿ ಸರ ನಾನು TET ಅಷ್ಟೇ ಕ್ಲಿಯರ್ ಮಾಡ್ತೀನಿ ರೀ, ಗೌರ್ಮೆಂಟ್ ಬುಕ್ ಅಷ್ಟೇ ಓದ್ತೀನಿ ಅಂತಂದ್ರೆ ಅಲ್ಲಿ ಏನಾಗ್ತದೆ ಕನ್ಫ್ಯೂಷನ್ ಜಾಸ್ತಿ ಆಗಿ ನೀವೇನು ಮಾಡ್ತೀರಿ ಮತ್ತೆ 100 ಒಳಗೆ ಮಾಡ್ತೀರಿ. ಪಾಸ್ ಆಗ್ತೀರಿ, ಪಾಸ್ ಆಗಲ್ಲ ಅಂತ ನಾನು ಹೇಳಲ್ಲ. ಯಾಕಂದರೆ ಪಾಸ್ ಆಗೋ ಎಕ್ಸಾಮ್ ಬರೀತೀರಿ ಅಂದ್ರೆ ಪಾಸ್ ಆಗೋ ಎಲಿಜಿಬಿಲಿಟಿ ಎಲ್ಲರಿಗೂ ಇರ್ತದೆ. ಅಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಅಲ್ಲಿ ನಾವು ಡೀಪಾಗಿ ಅಧ್ಯಯನ ಮಾಡಿದ್ರೊಳಗೆ ಒಂದು 4-5 ಕ್ವಶನ್ ಹೆಚ್ಚಿಗೆ ಕರೆಕ್ಟ್ ಆಗುವಂಥ ಚಾನ್ಸಸ್ ಇರ್ತದೆ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ರೆ ನಾನು ಇಲ್ಲಿ ಹೊಂದಿಸೋಕೆ ಹೋಗಿಲ್ಲ. ಅದು ಸ್ವಲ್ಪ ಇಲ್ಲಿ ಸ್ಪೇಸ್ ನನಗೆ ಬೇಕಾಗಿರೋದ್ರಿಂದ ನಾನು ಅದನ್ನು ಇನ್ನೊಂದು ಸಂಕೇತಗಳನ್ನ ತಂದಿಲ್ಲ. ಇಲ್ಲಿ ರಾವಿ ನದಿಯನ್ನು ಯಾವುದರೊಂದಿಗೆ ಹೊಂದಿಸ್ಬೋದು ನೀವು ಸ್ವಲ್ಪ ನೋಡ್ರಿ. ರಾವಿ, ಚೀನಾಬ, ಬಿಯಾಸ, ಸಟ್ಲೇಜ ಇವುಗಳ ಪ್ರಾಚೀನ ಹೆಸರುಗಳನ್ನ ಕೊಟ್ಟ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಓಕೆನಾ? ರಾವಿ ನದಿಯ ಪ್ರಾಚೀನ ಹೆಸರು ಏನಾಗಿತ್ತಪ್ಪ ಅಂತಂದ್ರೆ ಫುರೋಷ್ನಿ ಅಂತಕ್ಕಂಥದ್ದು ರಾವಿ ನದಿಯ ಪ್ರಾಚೀನ ಹೆಸರಾಗಿತ್ತು. ಆಮೇಲೆ ಚೀನಾಬ್ ಅಂತಕ್ಕಂಥದ್ದು ಅಸಕಿನಿ. ಏನ್ರಿ? ಚೀನಾಬ್ ಅಂತಕ್ಕಂಥದ್ದು ಪ್ರಾಚೀನ ಹೆಸರು ಏನಾಗಿತ್ತಪ್ಪ ಅಂದ್ರೆ ಅಸಕಿನಿ ಅಂತಕ್ಕಂಥದ್ದು. ಇಲ್ಲಿ ಬಿಯಾಸದ ಪ್ರಾಚೀನ ಹೆಸರು ಏನಾಗಿತ್ತು ಅಂದರೆ ವಿಪಾಸ. ಇಲ್ಲಿ ಸಟ್ಲೇಜ ಸತುದ್ರಿ. ಎಷ್ಟು ಈಜಿ ಇದೆ ನೋಡ್ರಿ. ಇವುಗಳನ್ನು ಏನಂತ ಕರಿತೀವಿ ಅಂದ್ರೆ ನಾವು ಇದು ಪ್ರಶ್ನೆ ಎಲ್ಲಿ ಯಾವ ಭಾಗದಿಂದ ಬಂದೈತೆ ರೀ? ಜಿಯೋಗ್ರಫಿ ಭಾಗದಿಂದ ಬಂದೈತೆ ಅಂತ ಕೇಳ್ಬೋದು ನೀವು. ಅಲ್ಲ, ಇದು ಜಿಯೋಗ್ರಫಿ ಭಾಗದಿಂದಲ್ಲ. ಇಲ್ಲಿ ನಮ್ಮಲ್ಲಿ ಋಗ್ವೇದ, ಇದು ಇತಿಹಾಸ ವಿಭಾಗದ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಇಲ್ಲಿ ಋಗ್ವೇದದಲ್ಲಿ ಉಲ್ಲೇಖಗೊಂಡ ನದಿಗಳು. ಋಗ್ವೇದದಲ್ಲಿ ಉಲ್ಲೇಖಗೊಂಡ ನದಿಗಳು ಏನ್ರಿ? ಋಗ್ವೇದದಲ್ಲಿ ಉಲ್ಲೇಖಗೊಂಡ ನದಿಗಳು. ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಸಿಂಧೂ ನದಿ. ಏನ್ರಿ? ಸಿಂಧೂ ನದಿಯ ಪ್ರಾಚೀನ ಹೆಸರು ಏನಾಗಿತ್ತಪ್ಪ ಅಂದ್ರೆ ಇಂಡಸ್. ಸಿಂಧೂ ನದಿಯ ಪ್ರಾಚೀನ ಹೆಸರು ಏನಾಗಿತ್ತು? ಇಂಡಸ್ ಅಂತಕ್ಕಂಥದ್ದು. ಆಮೇಲೆ ಜೀಲಂ ನದಿ. ಯಾವ್ದ್ರಿ? ಜೀಲಂ ನದಿಯ ಪ್ರಾಚೀನ ಹೆಸರು ಏನಾಗಿತ್ತಪ್ಪ ಅಂದ್ರೆ ವಿತಿಷ್ಟ.
ಜೀಲಂ ನದಿಯ ಪ್ರಾಚೀನ ಹೆಸರು ವಿತಿಷ್ಠ ಆಗಿತ್ತು. ಆಮೇಲೆ ಗೋಮತಿ, ಇನ್ನೊಂದು ಯಾವ್ದು ಬರ್ತೈತಿ, ಗೋಮತಿ ನದಿಯ ಪ್ರಾಚೀನ ಹೆಸರು ಏನಾಗಿತ್ತು ಅಂದರೆ ಗೋಮಾಲ ಅಂತಕ್ಕಂಥದ್ದು. ಆಮೇಲೆ ಇಷ್ಟು ನದಿಗಳು ಇಲ್ಲಿ ಕಂಡು ಬಂದಿದೆ ನೋಡ್ರಿ, ಯಾವ್ಯಾವ, ರಾವಿ, ಚೀನಾಬ, ಬಿಯಾಸ, ಸಟ್ಲೇಜ, ಸಿಂಧು, ಜೀಲಮ, ಗೋಮತಿ, ಇವುಗಳ ಪ್ರಾಚೀನ ಹೆಸರುಗಳನ್ನು ನೋಡ್ಕೊರಿ ಇನ್ನೊಂದ್ಸಲ. ಓಕೆನಾ. ರಾವಿ ನದಿಯ ಪ್ರಾಚೀನ ಹೆಸರು ಯಾವುದು, ಪುರುಷ್ಣಿ. ಚೀನಾಬ್ ನದಿಯ ಪ್ರಾಚೀನ ಹೆಸರು ಅಸಕಿನಿ. ಬಿಯಾಸ ನದಿಯ ಪ್ರಾಚೀನ ಹೆಸರು ವಿಪಾಸ. ಸಟ್ಲೇಜ ಸತುದ್ರಿ, ಸಿಂಧು ಇಂಡಸ, ಜೀಲಂ ವಿತಿಷ್ಠ, ಗೋಮತಿ ಗೋಮಾಲ ಅಂತಕ್ಕಂಥದ್ದು ಗೊತ್ತಿರಲಿ. ಓಕೆ, ಇಲ್ಲಿಗೆ ಈ ತರಗತಿ ಮುಕ್ತಾಯಗೊಂಡಿತು. ಇಲ್ಲಿವರೆಗೂ ನೀವು ನನ್ನ ತರಗತಿಯನ್ನು ಆಲಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಆಮೇಲೆ ನೀವು ಮೈ ಎಕ್ಸಾಮ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಸಪೋರ್ಟ್ ಇರಲಿ. ನಿಮ್ಮ ಸಪೋರ್ಟಿಂದ ನಾವು ಇನ್ನೂ ಹೆಚ್ಚಿನ ಕ್ಲಾಸ್ಗಳನ್ನು ಮಾಡ್ತೀವಿ. ಮತ್ತು ಕ್ಲಾಸ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ, ಇಷ್ಟ ಆಗದೇ ಇದ್ದರೆ ಗೊತ್ತೈತಿ ಮುಲಾಜೆ ಇಲ್ಲದೆ ಡಿಸ್ಲೈಕ್ ಮಾಡ್ಬೋದು. ಇಷ್ಟ ಆದರೆ ಲೈಕ್ ಮಾಡಿರಿ. ಮತ್ತು ನೀವು ಏನು ಮಾಡಿರಿ, ಫಾಲೋ ಮಾಡಿರಿ. ಎಲ್ಲೆಲ್ಲಿ ಫಾಲೋ ಮಾಡಬೇಕಪ್ಪ ಅಂತಂದ್ರೆ ಯೂಟ್ಯೂಬ್ ಒಳಗೆ ಮೈ ಎಕ್ಸಾಮ್ ವರ್ಲ್ಡ್ ಯೂಟ್ಯೂಬ್ ಚಾನಲ್, ಟೆಲಿಗ್ರಾಮ್ ಒಳಗೆ ಮೈ ಎಕ್ಸಾಮ್ ವರ್ಲ್ಡ್. ಓಕೆನಾ. ಇಲ್ಲಿ ಸ್ವಲ್ಪ ಚೇಂಜಸ್ ಆಗ್ಯದ. ಮೈ ಎಕ್ಸಾಮ್ ವರ್ಲ್ಡ್ ಡಬಲ್ ಇ ಅಂತಕ್ಕಂಥದ್ದು ಏನ್ರಿ, ಮೈ ಎಕ್ಸಾಮ್ ವರ್ಲ್ಡ್ ಡಬಲ್ ಇ ಅಂತಕ್ಕಂಥದ್ದು ಇನ್ಸ್ಟಾಗ್ರಾಮ್ ಐ ಡಿ ಇರುತ್ತೆ. ಓಕೆ, ಫಾಲೋ ಮಾಡಿರಿ, ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಮಾಡಿ. ಓಕೆ, ಇಲ್ಲಿಗೆ ಈ ತರಗತಿಯನ್ನು ಮುಗಿಸೋಣ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು.